Hi, hello everyone. Namaskara ಎಲ್ರಿಗೂ. ಹೇಗಿದ್ದೀರಾ ಎಲ್ರು? I hope you all doing good. We are talking about control and coordination, right? And also we are going to learn how our bodily activities are controlled by the nervous system and endocrine system. ಸೊ ಜೊತೆಗೆ ನಾವು ತಿಳ್ಕೊಂಡಿದ್ದು ನಮ್ಮ ಬಾಡಿಲಿ ಆಕ್ಟಿವಿಟೀಸ್ಗಳನ್ನು ಕಂಟ್ರೋಲ್ ಮಾಡೋದು ನರ್ವಸ್ ಸಿಸ್ಟಮ್ ಮತ್ತು ಎಂಡೋಕ್ರೈನ್ ಸಿಸ್ಟಮ್ ಆದರೆ ಕೋಆರ್ಡಿನೇಟ್ ಮಾಡೋದಕ್ಕೆ ಮಸ್ಕ್ಯುಲರ್ ಸಿಸ್ಟಮ್ ಇದೆ. ಎರಡರ ಮಧ್ಯದಲ್ಲೂ ಒಂದು ಕೋಆರ್ಡಿನೇಷನ್ ಇರುತ್ತೆ. ಸೊ ದಿಸ್ ಕೋಆರ್ಡಿನೇಷನ್ ಈಸ್ ಕಾಸ್ಡ್ ಡ್ಯೂ ಟು ದ they are sending the information in the form of electrical signals or maybe in the chemical signals. So adana ನಾವು next ತಿಳ್ಕೊಳ್ತಾ ಹೋಗ್ತೀವಿ. And today we are going to discuss about one more topic under the chapter control and coordination, that is called human brain. ನಾವು ಇವಾಗ ನಮ್ಮ ಬ್ರೈನ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ನಮ್ಮ ಬ್ರೈನ್ ಯಾವ ಥರ ಇರುತ್ತೆ and what are the general functions of human brain. So what are the different components or the divisions, parts present in the human brain. ಸೊ ಆ ಎಲ್ಲ ಪಾರ್ಟ್ಸ್ಗಳು ಫಂಕ್ಷನ್ಗಳನ್ನ ಇವತ್ತು ತಿಳ್ಕೊಳ್ತಾ ಹೋಗೋಣ, ಓಕೆನಾ? ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಕಾಂಪೊನೆಂಟ್ಸ್ ಆಫ್ ನರ್ವಸ್ ಸಿಸ್ಟಮ್. ಯು ಕ್ಯಾನ್ ಸೇ ಡಿವಿಷನ್ಸ್ ಆಫ್ ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮಲ್ಲಿ ಡಿವಿಷನ್ಸ್ಗಳಿರುತ್ತೆ, ರೈಟ್? ಅಂದರೆ ಅದರಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಆಟೋನಾಮಿಕ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ನಾವು ಡಿವೈಡ್ ಮಾಡ್ತೀವಿ ಬೇಸ್ಡ್ ಆನ್ ದೇರ್ ಫಂಕ್ಷನ್ ಆ್ಯಂಡ್ ಆಲ್ಸೋ ದೇರ್ ಲೊಕೇಶನ್. ನಮ್ಮ ಬಾಡಿಯಲ್ಲಿ ಎಲ್ಲಿರುತ್ತೆ, ಅದು ಯಾವ ಥರ ಫಂಕ್ಷನ್ ಮಾಡುತ್ತೆ ಅನ್ನೋ ಬೇಸಿಸ್ ಮೇಲೆ ನಾವು ಅದನ್ನು ಕ್ಲಾಸಿಫೈ ಮಾಡ್ತೀವಿ, ಓಕೆನಾ? ಸೊ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಡಿವಿಷನ್ಸ್ ಆಫ್ ನರ್ವಸ್ ಸಿಸ್ಟಮ್ ಬಿಕಾಸ್ ಹ್ಯೂಮನ್ ಬ್ರೈನ್ ಬರೋದು ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ. ನಮಗೆ ಹ್ಯೂಮನ್ ಬ್ರೈನ್ ಯಾವ ಸಿಸ್ಟಮಲ್ಲಿ ಬರುತ್ತೆ, ಯಾವ ನರ್ವಸ್ ಸಿಸ್ಟಮಲ್ಲಿ ಬರುತ್ತೆ ಅಂತ ಗೊತ್ತಾಗಬೇಕು ಅಂದರೆ ನಮಗೆ ಡಿವಿಷನ್ಸ್ ಗೊತ್ತಿರಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್, ನಾಟ್ ಓನ್ಲಿ ಫಾರ್ ಯುವರ್ ಗ್ರೇಡ್ 10th, ಆಲ್ಸೋ ಫಾರ್ ಯುವರ್ ಹೈಯರ್ ಗ್ರೇಡ್. ನಿಮಗೆ ಕ್ಲಾಸ್ 11ನಲ್ಲಿ ತಿಳ್ಕೊಳ್ತೀರಾ, ಅದು ನಿಮಗೆ ನೀಟ್ ಮತ್ತು KCETಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಬೇಸಿಕ್ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದ ನೆಕ್ಸ್ಟ್ ಕಾನ್ಸೆಪ್ಟ್ಸ್, ಓಕೆ? ಅದರಲ್ಲಿ ಬರೋ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ಆಲ್ಸೋ ಹ್ಯೂಮನ್ ಬ್ರೈನ್, ಆ್ಯಕ್ಷನ್ ಆಫ್ ನರ್ವಸ್ ಟಿಶ್ಯೂಸ್. ನರ್ವಸ್ ಟಿಶ್ಯೂಗಳು ಯಾವ ಥರ ಆ್ಯಕ್ಟ್ ಮಾಡುತ್ತೆ, ಹೌ ದೇ ಆರ್ ಗಿವಿಂಗ್ ದ ರೆಸ್ಪಾನ್ಸಸ್ ಆ್ಯಂಡ್ ಶೋಯಿಂಗ್ ದ ಆ್ಯಕ್ಷನ್, ಯಾವ ಥರ ಆ್ಯಕ್ಷನನ್ನು ಶೋ ಮಾಡುತ್ತೆ, ಆ್ಯಂಡ್ ಹೌ ದೀಸ್ ಆರ್ ಪ್ರೊಟೆಕ್ಟೆಡ್. ಈ ಟಿಶ್ಯೂಗಳು ಯಾವ ಥರ ಪ್ರೊಟೆಕ್ಟ್ ಆಗುತ್ತೆ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ 2 ಹೆಡ್ಲೈನ್ಸ್ಗಳಲ್ಲಿ ಕೊಟ್ಟಿದ್ದಾರೆ, ಅದನ್ನು ತಿಳ್ಕೊಳ್ಳೋಣ, ಓಕೆನಾ? ಆ್ಯಂಡ್ ಫೈನಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫ್ಯೂ ಕ್ವಶನ್ಸ್, ಓಕೆ? ಸೊ ಆ ಥರ ನೀವು ಆ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿದ್ರೆ ಅಥವಾ ಆನ್ಸರ್ ಮಾಡೋದಕ್ಕೆ ಅಟೆಂಪ್ಟ್ ಮಾಡಿದ್ರೆ ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ, ಓಕೆ? ಸೊ ಲೆಟ್ ಸ್ಟಾರ್ಟ್ ವಿತೌಟ್ ವೇಸ್ಟಿಂಗ್ ಟೈಮ್. ದ ವೆರಿ ಫಸ್ಟ್ ಕಾನ್ಸೆಪ್ಟ್ that we have discussed in the previous class, recapitulation. ರೀಕ್ಯಾಪ್ ಮಾಡೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ಲಾಸ್ಟ್ ವಿಡಿಯೋ ನೀವು ನೋಡಿಲ್ಲ ಅಂದರೆ ಒಂದ್ಸಲ ನೋಡ್ಕೊಂಡು ಬನ್ನಿ ಕಂಪ್ಲೀಟ್ ಆಗಿ. ಸೊ ವಾಟ್ ವಾಸ್ ದಟ್? ವಿ ವರ್ ಡಿಸ್ಕಸಿಂಗ್ ಅಬೌಟ್ ದ ರಿಫ್ಲೆಕ್ಸ್ ಆಕ್ಷನ್ ಆ್ಯಂಡ್ ರಿಫ್ಲೆಕ್ಸ್ ಆರ್ಕ್. ಡೂ ಯು ರಿಮೆಂಬರ್ ದಟ್? ವಾಟ್ ಈಸ್ ದ ಮೀನಿಂಗ್ ಆಫ್ ರಿಫ್ಲೆಕ್ಸ್ ಆಕ್ಷನ್? ಏನಾಗಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಸಡನ್, ಇನ್ವಾಲಂಟರಿ, ಇನ್ಸ್ಟಂಟೇನಿಯಸ್ ರೆಸ್ಪಾನ್ಸ್ ಆಫ್ ಅವರ್ ಬಾಡಿ ಟುವರ್ಡ್ಸ್ ದ ಎಕ್ಸ್ಟರ್ನಲ್ ಸ್ಟಿಮ್ಯುಲಿ. ನಮಗೆ ಗೊತ್ತಿಲ್ಲದ ಹಾಗೆ ಸಡನ್ ಆಗಿ ಇನ್ವಾಲಂಟರಿಲಿ, ಅಂದರೆ ನಮ್ಮ ಕಂಟ್ರೋಲ್ ಇರೋಲ್ಲ ಅದು, ದ ಆಕ್ಷನ್, ದ ಮೂವ್ಮೆಂಟ್, ದ ಮಸಲ್ಸ್ ವಿಚ್ ಆರ್ ನಾಟ್ ಅಂಡರ್ ಅವರ್ ಕಂಟ್ರೋಲ್, ವಿ ಯೂಸ್ ಟು ಕಾಲ್ ದೆಮ್ ಆಸ್ ಇನ್ವಾಲಂಟರಿ, okay? And instantaneous response of our body towards the external stimuli is called reflex action. And we have discussed about the 5 components present in the reflex action. ನೆನಪಿದೆಯಾ? ಸೊ ಆ 5 ಕಾಂಪೊನೆಂಟ್ಸ್ಗಳು ಯಾವುದು? ಓಕೆ, ನೋಡೋಣ. ದ ವೆರಿ ಫಸ್ಟ್ ಕಾಂಪೊನೆಂಟ್ ಈಸ್ ದ ರೆಸೆಪ್ಟಾರ್. ಸೊ ಲಾಸ್ಟ್ ಕ್ಲಾಸಲ್ಲೂ ಕೂಡ ಹೇಳಿದ್ದೆ, ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ. ರೆಸೆಪ್ಟಾರ್ಸ್ ಆರ್ ದ ವೆರಿ ಫಸ್ಟ್ ಕಾಂಪೊನೆಂಟ್. These are the cells or the sense organs which receive the stimuli from the external environment. ಇದು ಸ್ಟಿಮ್ಯುಲಿಯನ್ನ ರಿಸೀವ್ ಮಾಡಿಕೊಳ್ಳುತ್ತೆ. They are receiving the stimuli from the external environment. Next, the second component of the reflex action is the sensory neuron. Sensory neuron, also known as afferent neuron, and ಕೆಳಗಡೆ ಇರೋದು efferent neuron ಅಂತ ಹೇಳ್ತೀವಿ. ಡಾರ್ಸಲ್ ರೂಟ್, ವೆಂಟ್ರಲ್ ರೂಟ್ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದಿಸ್ ಈಸ್ ಕಾಲ್ಡ್ ದ ಸ್ಪೈನಲ್ ಕಾರ್ಡ್. ಇದು ಸ್ಪೈನಲ್ ಕಾರ್ಡ್ ಆಗಿರುತ್ತೆ. ಸ್ಪೈನಲ್ ಕಾರ್ಡ್ ಇಸ್ ದ ಕಾಂಪೊನೆಂಟ್ ಆಫ್ ಯಾವುದ್ರದ್ದಾಗಿರ್ಬೋದು, ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೊ ಹಾಗಾಗಿ ಇಲ್ಲಿ ಇನ್ಫಾರ್ಮೇಷನ್ ಅನ್ನ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ, ಸ್ಪೈನಲ್ ಕಾರ್ಡ್ಗೆ ಕ್ಯಾರಿ ಮಾಡ್ತಾ ಇರೋದು ಸೆನ್ಸರಿ ನ್ಯೂರಾನ್ ಆಗಿರುತ್ತೆ. ಆ್ಯಂಡ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಅಸೋಸಿಯೇಷನ್ ನ್ಯೂರಾನ್ ಆರ್ ಯು ಕ್ಯಾನ್ ಸೇ ಇಂಟರ್ ನ್ಯೂರಾನ್. association neurons which are present in the central nervous system connects both sensory and motor neuron. Here
The response which is created by the spinal cord or the central nervous system is carried by the motor neuron. ಅದನ್ನ ಕ್ಯಾರಿ ಮಾಡೋದು ಮೋಟಾರ್ ನ್ಯೂರಾನ್ ಆಗಿರುತ್ತೆ. ಅಂಡ್ ಎಲ್ಲಿಂದ ಎಲ್ಲಿಗೆ ಕ್ಯಾರಿ ಮಾಡ್ತಾ ಇದೆ? ಸ್ಪೈನಲ್ ಕಾರ್ಡ್ ಇಂದ ಎಫೆಕ್ಟಾರ್ಗೆ ಕ್ಯಾರಿ ಮಾಡ್ತಾ ಇದೆ. ದಿಸ್ ಈಸ್ ದ ಎಫೆಕ್ಟಾರ್. Effector which shows the visible response. Effectors are the muscles, are the glands, or the organs which shows the visible response. So what are the 5 components of the reflex action? The very first one is the receptor, sensory neuron, association neuron, motor neuron, and the effector. And the pathway which is involved in the reflex action, the pathway which is involved in the nerve impulses is called reflex arc. Reflex arc ಅಂತ ಹೇಳ್ತೀವಿ. ಆ ಸೀಕ್ವೆನ್ಸ್ ಮತ್ತೆ ಪಾತ್ವೇ ನಿಮಗೆ ನೆನಪಿರಬೇಕಾಗುತ್ತೆ. and look at here, they will ask this in your examination too. ಕೇಳಬಹುದು, ಅಂದ್ರೆ ಅದನ್ನ ಶಫಲ್ ಮಾಡಿ ಕೇಳ್ತಾರೆ. then you have to write it in a correct pathway. What is that? First one is the stimuli. Okay, stimuli ಅಂತ ಹೇಳಿದ್ರೆ any external changes, whether it may be the temperature, or it may be the touch, whatever it is. So ಹಾಗಾಗಿ stimuli received by the receptor, sent by the sensory neuron, and interpreted by the central nervous system. The action is carried by the motor neuron, and the visible response is shown by the effector, and the effectors are showing the responses. So that is the pathway you should remember. Okay na? Idu ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದು ರಿಫ್ಲೆಕ್ಸ್ ಆಕ್ಷನ್ ಮತ್ತೆ ರಿಫ್ಲೆಕ್ಸ್ ಆರ್ಕ್. ಅಂಡ್ ಟುಡೇಸ್ ಟಾಪಿಕ್ ಈಸ್ ದ ನರ್ವಸ್ ಸಿಸ್ಟಮ್. ಯಾಕೆ ಹ್ಯೂಮನ್ ಬ್ರೈನ್ ಅಲ್ಲಿ ನರ್ವಸ್ ಸಿಸ್ಟಮ್ ಅನ್ನ ನಾವು ತಿಳ್ಕೊಬೇಕು? ಓಕೆನಾ? ಸೊ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಡಿವಿಷನ್ಸ್ಗಳು ಬೇಕಾಗುತ್ತೆ. ಇಫ್ ಯು ನೋ ದ ಡಿವಿಷನ್ಸ್ ಆ್ಯಂಡ್ ಆಲ್ಸೋ ದ ಚಾರ್ಟ್, ಈ ಚಾರ್ಟ್ ಗೊತ್ತಿದ್ರೆ ಆಟೋಮ್ಯಾಟಿಕಲಿ ಯು ಕ್ಯಾನ್ ರಿಮೆಂಬರ್ ಎವ್ರಿಥಿಂಗ್. ಓಕೆ, ಸೊ ವಾಟ್ ಈಸ್ ದ ನರ್ವಸ್ ಸಿಸ್ಟಮ್? ಓಕೆ, ನಮ್ಮ ಬಾಡಿಯಲ್ಲಿ ತುಂಬ ಸಿಸ್ಟಮ್ಗಳಿರುತ್ತೆ, ಹೌದಾ? ಅವರ್ ಬಾಡಿ ಈಸ್ ವೆರಿ ಕಾಂಪ್ಲೆಕ್ಸ್, ಈಸ್ ಮೇಡ್ ಆಫ್ ನಂಬರ್ ಆಫ್ ಆರ್ಗನ್ ಸಿಸ್ಟಮ್ಸ್. You know that few living organisms are made of only cells, cellular level of organization. Few organisms are made of tissues, tissue level of organization. Few organisms, their body is made of organ and organ system. Adanna organ system level of organization anta heltivi. In our body, many organ systems are performing different activities. They make us living organisms. Example: nervous system, excretory system, digestive system, circulatory system, respiratory system, muscular system, endocrine system, skeletal system, lymphatic system or the lymph system ಅಂತ ಹೇಳ್ತೀವಿ. ಈ ಎಲ್ಲ ಸಿಸ್ಟಮ್ಗಳು ಸೇರಿದ್ರೇನೆ ನಾವು ಲಿವಿಂಗ್ ಆರ್ಗ್ಯಾನಿಸಮ್ ಆಗೋದಕ್ಕೆ ಸಾಧ್ಯ. ಸೊ ಅದರಲ್ಲಿ ಒಂದು ನರ್ವಸ್ ಸಿಸ್ಟಮ್ ವಿಚ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಥಿಂಕಿಂಗ್ and also giving the response towards the external stimuli, self-consciousness, and also vision, hearing, and also ಬೇಕಾದಷ್ಟು ಸೆನ್ಸ್ ಆರ್ಗನ್ಸ್ಗಳಿದೆ, ಎಲ್ಲವನ್ನ ಕಂಟ್ರೋಲ್ ಮಾಡ್ತಾ ಇರೋದು ನರ್ವಸ್ ಸಿಸ್ಟಮ್ ಆಗಿರುತ್ತೆ. ಹಾಗಿದ್ರೆ ನರ್ವಸ್ ಸಿಸ್ಟಮ್ ಅಂದ್ರೆ ಏನು? ಇಟ್ಸ್ ಎ ಕಾಂಪ್ಲೆಕ್ಸ್ ನೆಟ್ವರ್ಕ್ ಆಫ್ ನ್ಯೂರಾನ್ಸ್. It's a complex network of neurons. Neurons are the fundamental or functional unit of nervous system. Complex network of neuron which are specialized to carry messages to and from the brain and spinal cord. Brain ಮತ್ತೆ spinal cord ಇಂದ ಅಥವಾ ಅಲ್ಲಿಗೆ ಮೆಸೇಜ್ ಅನ್ನ ಕ್ಯಾರಿ ಮಾಡೋ ಕಾಂಪ್ಲೆಕ್ಸ್ ನೆಟ್ವರ್ಕ್ ಆಫ್ ನ್ಯೂರಾನ್ಸ್ಗಳಿಗೆ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. Again, there are of 3 divisions you can observe in the nervous system. ಇದು ಸಿಂಪ್ಲಿಫೈಡ್ ಆಗಿರೋದು. ನೀವು ಕ್ಲಾಸ್ 11ಗೆ ಬಂದಾಗ ಇನ್ನೊಂದೆರಡು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಹೋಗ್ತಾರೆ. ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳಿಬಿಟ್ಟು ದೇ ಆರ್ ಗೋಯಿಂಗ್ ಟು ಆ್ಯಡ್ ಫ್ಯೂ ಮೋರ್. ಸೊ ಹಾಗಾಗಿ ಇಲ್ಲಿ ಈಸಿ ಆಗಿರೋದನ್ನ ತಿಳ್ಕೊಳ್ತಾ ಹೋಗೋಣ. ದ ನರ್ವಸ್ ಸಿಸ್ಟಮ್ ಆರ್ ಆಫ್ 3 divisions. As I said, we are classifying this based on their location and function. First one, central nervous system. First one is the central nervous system, as the name indicates. So this nervous system present in the central axis of our body. ನಮ್ಮ ದೇಹದ ಮಧ್ಯಭಾಗದಲ್ಲಿ ಇರುತ್ತೆ. Second one, peripheral nervous system. Again, as the name indicates, they are present in the peripheral region of our body. Means they are running through entire our body. And they are getting connected to each and every part. ನಿಮಗೆ ಯಾವುದೇ ನಮ್ಮ ಬಾಡಿಯ ಯಾವುದೇ ಪಾರ್ಟ್ಸ್ಗಳಿಗೆ ಪಿಂಚ್ ಮಾಡಿದ್ರೆ ಗೊತ್ತಾಗುತ್ತೆ, ಟಚ್ ಮಾಡಿದ್ರೆ ಗೊತ್ತಾಗುತ್ತೆ, ಹೌದಲ್ವಾ? ಹೇಗೆ ಗೊತ್ತಾಗ್ತಾ ಇದೆ? ಬಿಕಾಸ್ ದೇರ್ ಆರ್ ಸಮ್ ರೆಸೆಪ್ಟಾರ್ಸ್
And there are many neurons, complex, as I said, network of neurons. They are receiving the stimuli and sending that information to your brain and spinal cord, and they are carrying the messages to and from ಅಂತ ಹೇಳಿದ್ ನಾನು. ಹಾಗಾಗಿ ನಮ್ಮ ದೇಹದ ಎಲ್ಲ ಪಾರ್ಟ್ಸ್ಗಳಲ್ಲಿ ಇರುತ್ತೆ. ಅಲ್ಲಿರೋದೆಲ್ಲ ಯಾವುದು ಅಂತ ಹೇಳಿದ್ರೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಓಕೆ, ಪೆರಿಫೆರಲ್ ರೀಜನ್ ಅಲ್ಲಿ ಇರುತ್ತೆ. ಆಟೋನಾಮಿಕ್ ನರ್ವಸ್ ಸಿಸ್ಟಮ್, they are controlling most of the involuntary activities which are not under our control. ಅಂದರೆ ಡೈರೆಕ್ಟ್ ಆಗಿ ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಏನು ಕಂಟ್ರೋಲ್ ಇರೋದಿಲ್ಲ. that is controlled by most of the neurons which are not under our control, like spinal cord. ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಕೆಲವು ನಾವು ಮುಂದೆ ಹೇಳ್ತೀವಿ, ಹಾರ್ಮೋನ್ಸ್ಗಳಿಗೆ ಬಂದಾಗ ಅದು ಎಂಡೋಕ್ರೈನ್ ಸಿಸ್ಟಮಲ್ಲಿ ಬರುತ್ತೆ. ಸೊ ಹಾಗಾಗಿ ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಈಗ ಮತ್ತೆ ನಾವು ನೋಡ್ಬೋದು ಇಲ್ಲಿ central nervous system which are present in the central axis of our body. They are called the brain and the spinal cord. Elli the spinal cord that is present inside the vertebral column or the backbone, exact center alli ide. Next, brain elli ide, again here bilaterally symmetrical. Okay, they are having, that is having two halves. They are called hemisphere, cerebral hemisphere. So brain and spinal cord, central nervous system. Cranial nerves and spinal nerves, 12 pairs of cranial nerves, 31 pairs of spinal nerves. They are arising from the brain or the cranium. Skull inda, a brain inda arise ಆಗ್ತಾ ಇರೋದು ಯಾವುದು? cranial nerves. Spinal cord inda arise ಆಗ್ತಾ ಇರೋದು spinal nerves. These nerves get attached to most of the important organs of our body, like lungs, heart, kidney, whatever it is. ಎಲ್ಲ ಇಂಪಾರ್ಟೆಂಟ್ ಆರ್ಗನ್ಸ್ಗಳಿಗೆ ಇದು ಕನೆಕ್ಟ್ ಆಗಿರುತ್ತೆ. ಸೊ ಅದೇ ಥರ ಇಲ್ಲಿಗೆ ಬಂದರೆ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ ಸಿಂಪೆಥೆಟಿಕ್, ಪ್ಯಾರಾಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್, ದೇ ವರ್ಕ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಈಚ್ ಅದರ್. ನಾವು ಮುಂದೆ ತಿಳ್ಕೊಳ್ತಾ ಹೋಗ್ತೀವಿ, ಓಕೆನಾ? ಸೊ ಅದರಲ್ಲಿ ಇವಾಗ ನಾವು ತಿಳ್ಕೊಳ್ತಾ ಇರೋದು, ಇನ್ ದಿಸ್ ಸೆಷನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಓನ್ಲಿ ಹ್ಯೂಮನ್ ಬ್ರೈನ್. ಸೊ ಈ ಸೆಷನಲ್ಲಿ ಅಂತ ಇನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲೂ ಕೂಡ ವಿ ಆರ್ ನಾಟ್ ಡಿಸ್ಕಸಿಂಗ್ ಆಲ್ ಆಫ್ ದೀಸ್. ಯಾವುದನ್ನು ಡಿಸ್ಕಸ್ ಮಾಡಲ್ಲ, ನಾನು ಅವಾಗಲೇ ಹೇಳಿದೆ, ನಾವು ಅದನ್ನು ಹೈಯರ್ ಕ್ಲಾಸಲ್ಲಿ ತಿಳ್ಕೊಳ್ತೀವಿ ಅಂತ ಹೇಳಿಬಿಟ್ಟು. ಸೊ ಹ್ಯೂಮನ್ ಬ್ರೈನ್ ಅಂದರೆ ಏನು, ಅದು ಏನು ಫಂಕ್ಷನ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಹ್ಯೂಮನ್ ಬ್ರೈನ್ ಬಗ್ಗೆ ತಿಳ್ಕೊಳ್ಳೋಣ ಇವಾಗ. ಅಂದರೆ ನಮ್ಮ ಬ್ರೈನ್ ಬಗ್ಗೆ ನಾವೇ ತಿಳ್ಕೊಳ್ತಾ ಇದ್ದೀವಿ ವಿತ್ ದ ಹೆಲ್ಪ್ ಆಫ್ ಅವರ್ ಓನ್ ಬ್ರೈನ್. ಸೊ ಹಾಗಿದ್ರೆ ನಮ್ಮಲ್ಲಿ ಎಷ್ಟು ಬ್ರೈನ್ಸ್ ಇದೆ? ಒಂದೇ ಬ್ರೈನ್ ಇದೆ ಅಲ್ವಾ? ಆ ಬ್ರೈನಲ್ಲಿ ಎಷ್ಟು ಹೆಮಿಸ್ಫಿಯರ್ಗಳಿದೆ ಅಂದರೆ ನಿಮಗೆ ಗೊತ್ತಿರುತ್ತೆ. there is a furrow that makes the brain into two equal halves. We used to call them as hemisphere. Right cerebral hemisphere, left cerebral hemisphere ಅಂತ ಹೇಳ್ತೀವಿ. ಓಕೆ, ಟೋಟಲ್ ಆಗಿ ಆ ಬ್ರೈನ್ ಏನ್ ಕೆಲಸ ಮಾಡುತ್ತೆ? ಸೊ ನೋಡೋಣ. ಫಸ್ಟ್ ಒನ್, ಬ್ರೈನ್ ಇಸ್ ದ ಪಾರ್ಟ್ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್, as I said, present in the central axis of our body, hence it is a part of central nervous system, located in the head region and protected by the skull or cranium. Right? Most of our vital or delicate organs are protected by the bones. Bones in the protect ಆಗಿರುತ್ತೆ. Example, the brain is protected by the skull or cranium. Our heart and as well as the lungs. Heart ಮತ್ತೆ lungs ಏನಿದೆ, this is controlled by, protected by the rib cages. ಸೊ ಅದೇ ಥರ ತುಂಬಾನೇ ಇನ್ನೂ ಡೆಲಿಕೇಟೆಡ್ ಆಗಿರೋ ಆರ್ಗನ್ ಯಾವುದು ಅಂತ ಹೇಳಿದ್ರೆ ಸ್ಪೈನಲ್ ಕಾರ್ಡ್. ಇಟ್ ಈಸ್ ಆಲ್ಸೋ ಪ್ರೊಟೆಕ್ಟೆಡ್ ಬೈ ವಾಟ್? ವರ್ಟಿಬ್ರಲ್ ಕಾಲಮ್. ಸೊ ಹಾಗಾಗಿ ಬ್ರೈನ್ ಕೂಡ ಏನಾಗಿರುತ್ತೆ, ಸ್ಕಲ್ ಇಂದ ಪ್ರೊಟೆಕ್ಟ್ ಆಗಿರುತ್ತೆ. ನೆಕ್ಸ್ಟ್, ಸೊ ವಾಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ದ ಹ್ಯೂಮನ್ ಬ್ರೈನ್? ಹ್ಯೂಮನ್ ಬ್ರೈನ್ ಏನು ಕೆಲಸ ಮಾಡುತ್ತೆ, ಏನು ಫಂಕ್ಷನ್ ಇರ್ಬೋದು? ಇಟ್ ಕಂಟ್ರೋಲ್ಸ್ ಆಲ್ ಅವರ್ ಬಾಡಿಲಿ ಆಕ್ಟಿವಿಟೀಸ್. ಇದನ್ನ ಕಂಟ್ರೋಲ್ ಅಂಡ್ ಕಮಾಂಡಿಂಗ್ ಸಿಸ್ಟಮ್ ಆಫ್ ಅವರ್ ಬಾಡಿ ಅಂತ ಹೇಳ್ತೀವಿ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಯು ಕೆನ್ ಸೇ. ಈಗ ನಿಮಗೆ CPU ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, CPU ಇಸ್ ದ ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಹೇಳ್ಬಿಟ್ಟು. ಹೌದಾ? CPU ಅಂದರೆ ಗೊತ್ತಿದೆಯಲ್ಲ. ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ. ಅದು ನಾರ್ಮಲ್ ಆಗಿ ಕಂಪ್ಯೂಟರ್ನ ಬ್ರೈನ್ ಅಂತ ಹೇಳ್ತೀವಿ. ಈಗ ನಮ್ಮ ಬಾಡಿಯಲ್ಲಿ ಇದೇ ಬ್ರೈನನ್ನು CPU ಅಂತ ಹೇಳ್ತಾ ಇದ್ದೀವಿ, ಬಿಕಾಸ್ ಇಟ್ ಇಸ್ ಕಂಟ್ರೋಲಿಂಗ್ ಮೋಸ್ಟ್ ಆಫ್ ದ ಬಾಡಿಲಿ ಆಕ್ಟಿವಿಟೀಸ್. ಇದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಹಾಗಾಗಿ ಐ ಆಮ್ ರೈಟಿಂಗ್ ಹಿಯರ್, ಇಟ್ ಕಂಟ್ರೋಲ್ಸ್ ಏನು ಮಾಡ್ತಾ ಇದೆ? ಅವರ್ ಬಾಡಿಲಿ ಆಕ್ಟಿವಿಟೀಸ್, ಅವರ್ ಬಾಡಿಲಿ ಆಕ್ಟಿವಿಟೀಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ವೆದರ್ ಯು ಆರ್ ಸ್ಲೀಪಿಂಗ್ ಆರ್ ವೆದರ್ ಯು ಆರ್ ವರ್ಕಿಂಗ್. ಈಗ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೇನೆ ಬ್ರೈನ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ಐ ಆಮ್ ಟೀಚಿಂಗ್ ಬಿಕಾಸ್ ಎವ್ರಿಥಿಂಗ್ ಇಸ್ ಸ್ಟೋರ್ಡ್ ಹಿಯರ್. ಇಲ್ಲಿ ಸ್ಟೋರ್ ಆಗಿದೆ ಅಂತ ಅರ್ಥ. Again, you are storing this information with the help of your brain only. ಸ್ಟೋರ್ ಆಗ್ತಾ ಇದೆ ಅಂದರೆ it is very useful to store the information in the form of memory.
ಮೆಮೊರಿಯನ್ನು ಸ್ಟೋರ್ ಮಾಡ್ತಾ ಇದೆ. ಸಿ, ಆಕ್ಟಿವಿಟಿಗಳನ್ನು ಮಾಡ್ತಾ ಇದೆ. ಇನ್ನೊಂದು ಇಟ್ ಕಂಟ್ರೋಲ್ಸ್ ಎರಡು ಆಕ್ಟಿವಿಟಿಗಳನ್ನ ಇಡಬೇಕು. ಇಟ್ ಕಂಟ್ರೋಲ್ಸ್ ಬೋತ್ ವಾಲಂಟರಿ and involuntary activities. So what's that mean? So ಏನಾಗಂತ ಹೇಳಿದ್ರೆ ಆಕ್ಟಿವಿಟೀಸ್. ಸೊ ನಾವು ಕಾಮನ್ ಆಗಿ ನೋಡ್ತೀವಿ ವಾಲಂಟರಿ ಅಂತ ಹೇಳಿದ್ರೆ ಆಕ್ಟಿವಿಟೀಸ್ ಆರ್ ದ ಮೂವ್ಮೆಂಟ್ ಆಫ್ ಮಸಲ್ಸ್ ವಿಚ್ ಆರ್ ಅಂಡರ್ ಅವರ್ ಕಂಟ್ರೋಲ್, ದೇ ಆರ್ ಕಾಲ್ಡ್ ವಾಲಂಟರಿ. ಓಕೆ, ಐಚ್ಛಿಕ ಅಂತ ಹೇಳ್ತೀವಿ. ಸೊ ಇನ್ನೊಂದು ಇನ್ವಾಲಂಟರಿ, ದ ಆಕ್ಟಿವಿಟೀಸ್ ಆರ್ ದ ಮೂವ್ಮೆಂಟ್ ಆಫ್ ಮಸಲ್ಸ್ ವಿಚ್ ಆರ್ ನಾಟ್ ಅಂಡರ್ ಅವರ್ ಕಂಟ್ರೋಲ್, ದೇ ಆರ್ ಅನೈಚ್ಛಿಕ. ಕನ್ನಡದಲ್ಲಿ ನಮ್ಮ ಇಚ್ಛೆಗೆ ಒಳಪಡದೇ ಇರೋದು ಅಂತ ಅರ್ಥ. ಸೊ ವಿ ಕಾಂಟ್ ಕಂಟ್ರೋಲ್ ಡೈರೆಕ್ಟ್ಲಿ. ಎಕ್ಸಾಂಪಲ್ ಏನ್ ಕೊಡ್ಬೋದು? ಹಾರ್ಟ್ ಬೀಟ್. ಕ್ಯಾನ್ ಯು ಕಂಟ್ರೋಲ್ ಇಟ್? ವಿ ಕ್ಯಾನ್ ಸ್ಟಾಪ್ ಇಟ್ ಪರ್ಮನೆಂಟ್ಲಿ. ಬಟ್ ನಮಗೆ ಬೇಕು ಅಂದಾಗ ಸ್ಟಾಪ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅದನ್ನು ರೆಸ್ಯೂಮ್ ಮಾಡೋದಕ್ಕೆ ಆಗೋದಿಲ್ಲ. ಪಾಸ್ ಆ್ಯಂಡ್ ರೆಸ್ಯೂಮ್ ನ್ಯಾಚುರಲ್ ಆದಾಗ ಏನಾಗ್ತಿರುತ್ತೆ, ಪರ್ಫೆಕ್ಟ್ ಇಂಟರ್ವಲ್ ಅಲ್ಲಿ ಅದು ರಿದಮಿಕ್ ಆಗಿ ನಡೀತಾ ಇರುತ್ತೆ. ಸೊ ಅದೇ ಥರ ಬ್ರೀದಿಂಗ್ ರೇಟ್ ಅಥವಾ ನೀವು ಬ್ರೀದಿಂಗ್ ಅಂತ ಹೇಳ್ಬೋದು. ಬ್ರೀದಿಂಗ್ ಇಸ್ ಆಲ್ಸೋ ಇನ್ವಾಲಂಟರಿ. ಸ್ವಾಲೋಯಿಂಗ್ ಆಫ್ ಫುಡ್, ಮೂಮೆಂಟ್ ಆಫ್ ಬೋವೆಲ್, ಈ ಬೋವೆಲ್ ಮೂಮೆಂಟ್ ಆಗಿರ್ಬೋದು, ಫುಡ್ಡನ್ನು ಸ್ವಾಲೋ ಮಾಡೋದಾಗಿರ್ಬೋದು, ಬ್ಲಡ್ ಪ್ರೆಷರ್ ಆ್ಯಂಡ್ ಆಲ್ಸೋ ದ ಮೂಮೆಂಟ್ ಆಫ್ ಮಸಲ್ಸ್, ಸ್ಮೂತ್ ಮಸಲ್ಸ್ ಇನ್ಸೈಡ್ ಅವರ್ ಬಾಡಿ, ಬ್ಲಡ್ ಪ್ರೆಷರ್ ಅವಾಗಲೇ ಹೇಳಿದೆ. ಸೊ ಇದೆಲ್ಲವೂ ಕೂಡ ಇನ್ವ್ಯಾಲೆಂಟ್ರಿ ಆಗಿರುತ್ತೆ. ಕಂಟ್ರೋಲ್ ಮಾಡ್ತಾ ಇರೋದು ಯಾವುದು? ಬ್ರೈನ್. ಸೊ 2 ಪಾರ್ಟ್ಗಳಿರುತ್ತೆ, ಅಂದರೆ 3 ಪಾರ್ಟ್ಸ್ಗಳಿರುತ್ತೆ. ಅದರಲ್ಲಿ ಒಂದು ಇನ್ವ್ಯಾಲೆಂಟ್ರಿ ಆಕ್ಟಿವಿಟೀಸ್ಗಳನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಇನ್ನೊಂದು ಅದೇ ಥರ ನಾವು ಹೇಳೋದಾದರೆ ಇಟ್ ಸ್ಟೋರ್ಸ್ ದ ಇನ್ಫಾರ್ಮೇಷನ್ in the form of memory. See, what is memory? Memory is just information which is stored in our cerebral cells. ನಮ್ಮ ಸೆರೆಬ್ರಲ್ ಹೆಮಿಸ್ಫಿಯರ್ಗಳಲ್ಲಿ ಸ್ಟೋರ್ ಆಗಿರೋ ಇನ್ಫಾರ್ಮೇಷನ್ಗೆ ಮೆಮೊರಿ ಅಂತ ಹೇಳ್ತೀವಿ. ಆ್ಯಂಡ್ ರಿಮೆಂಬರ್, ಆ ಮೆಮೊರಿ ಅಂತ ಹೇಳಬೇಕು ಅಂದರೆ ವಿ ಮಸ್ಟ್ ಯುಟಿಲೈಸ್ ದಟ್ ವೆನ್ ಎವರ್ ವಿ ವಾಂಟ್. ನಮಗೆ ಯಾವಾಗ ಬೇಕಾವಾಗ ಅದನ್ನು ಯುಟಿಲೈಸ್ ಮಾಡ್ಕೊಬೇಕು. ಯುಟಿಲೈಸ್ ಆಗ್ತಿಲ್ಲ ಅಂದರೆ ಅದು ಮೆಮೊರಿ ಅಲ್ಲ, ಯಾಕೆ ಅಂದರೆ ಅದು ನನ್ನ ಮೆಮೊರಿಯಲ್ಲಿ ಇಲ್ಲ. ಸೊ ಹಾಗಾಗಿ memory is the information which is stored in our brain and we are able to utilize it. We can use it whenever we want, whenever we require. Okay, so idarle ella ide. So bodily activities ಆಗಿರಬಹುದು, involuntary ಅಥವಾ speech or hearing, everything which is involved here only. So I will repeat it. Human brain, it's a controlling, commanding, central processing unit of our body. It controls all our bodily activities. ಎಲ್ಲವನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. It is controlling both voluntary and involuntary activities. So which are under our control, which are not under our control. ನಮ್ಮ ಕಂಟ್ರೋಲ್ ಇರೋ ಆಕ್ಟಿವಿಟೀಸ್ಗಳು, ಇಲ್ಲದೆ ಇರೋ ಆಕ್ಟಿವಿಟೀಸ್ಗಳು ಎಲ್ಲವನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್, ಇಟ್ ಸ್ಟೋರ್ಸ್ ದ ಇನ್ಫಾರ್ಮೇಷನ್ ಇನ್ ದ ಫಾರ್ಮ್ ಆಫ್ ಮೆಮೊರಿ. ವಿ ಕ್ಯಾನ್ ಯೂಸ್ ಇಟ್ ವೆನ್ ಎವರ್ ವಿ ವಾಂಟ್. ಸ್ಟೋರ್ ಮಾಡಬಹುದು. ಆ್ಯಂಡ್ ದ ಬ್ರೈನ್ ಈಸ್ ಪ್ರೊಟೆಕ್ಟೆಡ್ ಬೈ, ಯಾವುದರಿಂದ ಪ್ರೊಟೆಕ್ಟ್ ಆಗಿದೆ? ಕ್ರೇನಿಯಮ್ ಇಂದ, ಬೋನಿ ಸಾಕೆಟ್ ಇಂದ ಇದು ಪ್ರೊಟೆಕ್ಟ್ ಆಗಿದೆ. ಓಕೆನಾ? ಸೊ ಜೊತೆಗೆ ಎಷ್ಟು ಇದ್ರದ್ದು ವೆಯ್ಟ್ ಇರ್ಬೋದು? ಸೊ ಕಮೆಂಟ್ ಮಾಡ್ತೀರಾ ಎಷ್ಟು ವೆಯ್ಟ್ ಇರುತ್ತೆ ಅಂತ. ಇಟ್ ಮೇ ವೇರಿ ಫ್ರಮ್ ಮೆನ್ ಟು ವಿಮೆನ್, ಅಂದರೆ ಇಬ್ಬರಲ್ಲೂ ಕೂಡ ವೇರಿ ಆಗುತ್ತೆ. ಇಟ್ ಈಸ್ ನಿಯರ್ಲಿ ಅಬೌಟ್, ಅವರೇಜ್ ಆಗಿ ಹೇಳ್ತಾ ಇರೋದು 1400 ಗ್ರಾಮ್ಸ್ ಅಂತ ಹೇಳ್ತೀವಿ. ಅಂದರೆ 1350 to 1450 ಗ್ರಾಮ್ಸ್ ಇರುತ್ತೆ. ಓಕೆನಾ? ಸೊ ಜೊತೆಗೆ more than 80% of brain is made of water only. ಅದು ಎಲ್ಲ ಫ್ಯಾಕ್ಟ್ ಆಗುತ್ತೆ, ತಿಳ್ಕೊಂಡಿರಿ ನೀವು. ಓಕೆ, ಸೊ ನೆಕ್ಸ್ಟ್ ನೋಡೋಣ ಇವಾಗ ಬ್ರೈನ್ ಆ್ಯಂಡ್ ಇಟ್ಸ್ ಪಾರ್ಟ್ಸ್. ಯಾವ್ಯಾವ ಪಾರ್ಟ್ಸ್ಗಳಿರುತ್ತೆ? ದೇರ್ ಆರ್ 3 ಡಿವಿಷನ್ಸ್. ಅದಕ್ಕೂ ಮುಂಚೆ ಎಲ್ಲ ಪಾರ್ಟ್ಸ್ಗಳನ್ನ ಬರೆದ್ಬಿಡೋಣ ಇವಾಗ. ದೆನ್ ಐ ಆಮ್ ಗೋಯಿಂಗ್ ಟು ರೈಟ್ ವಿಚ್ ಒನ್ ಈಸ್ ಫೋರ್ ಬ್ರೈನ್ ಆ್ಯಂಡ್ ವಿಚ್ ಒನ್ ಈಸ್ ಆರ್ ವಿಚ್ ಪಾರ್ಟ್ ಕಮ್ಸ್ ಅಂಡರ್ ದ ಮಿಡ್ ಬ್ರೈನ್ ಅಂತೆಲ್ಲ ತಿಳ್ಕೊಬೋದು. ಓಕೆ, ಆ್ಯಂಡ್ ನೌ ಐ ಆಮ್ ಮೆನ್ಷನಿಂಗ್ ದ ಲೇಬಲ್ಸ್ ಆಫ್ ದ ಹ್ಯೂಮನ್ ಬ್ರೈನ್. ಏನಿದೆ ನೋಡಿ. And this portion, look at here, the largest portion of the brain having number of convolutions, that is called cerebrum. Convolutions anta helidre madikegalide illi nodi. Okay, and the number of convolutions indicates the intelligence of an organism. Yava organism alli convolutions galu jaasti irutto aa organism intelligent ಆಗಿರುತ್ತೆ ಅಂತ ಅರ್ಥ. ಸೊ ಅದರಲ್ಲೂ ಕೂಡ ಹೆಮಿಸ್ಫಿಯರ್ ಅಂತ ಹೇಳಿದೆ. Left hemisphere, it is very useful in logical reasoning and also analytical thinking.
ಹೆಲ್ಪ್ ಮಾಡುತ್ತೆ. ಸೊ ರೈಟ್ ಒನ್ ಈಸ್ ವೆರಿ ಹೆಲ್ಪ್ಫುಲ್ ಟು ಸ್ಟೋರ್ ದ ಇನ್ಫಾರ್ಮೇಷನ್ ಅಂಡ್ ಆಲ್ಸೋ ರಿಸೀವಿಂಗ್ ದ ಸೆನ್ಸ್ ಆರ್ಗನ್ಸ್ ಇನ್ಫಾರ್ಮೇಷನ್ ಎವ್ರಿಥಿಂಗ್. ಸೊ ಅದೇ ಥರ ಇಲ್ಲಿ ಪಾರ್ಟ್ಸ್ಗಳನ್ನ ನೋಡೋಣ. ಫಸ್ಟು ಐ ಆಮ್ ಜಸ್ಟ್ ಮೆನ್ಷನಿಂಗ್ ದ ಲೇಬಲ್ಸ್. This side I will write the 4 brain parts. So what are they? This largest portion of the brain is called cerebrum. Cerebrum. Don't get confused in between cerebrum and cerebellum. Okay. Cerebrum ide. Next you can observe in the middle. Illi middle alli nodidre gottagutte. There is a part called thalamus. Thalamus, you can say. Next, just below the thalamus, there is a part called hypothalamus. Okay, na? So, cerebrum, thalamus, hypothalamus. These are the 3 parts of 4 brain. You ಮೂರು ಕೂಡ 4 brain parts ಗಳಾಗಿರುತ್ತೆ. 4 brain. So, what's that mean? 4 brain ಅಂತ ಹೇಳಿದ್ರೆ ಏನು? ಮುಮ್ಮೆದುಳು. ಮುಂಭಾಗದಲ್ಲಿರೋ ಅಥವಾ ಮೇಲ್ಭಾಗದಲ್ಲಿರೋ ಮೆದುಳು ಅಂತ ಹೇಳ್ತೀವಿ, ಬ್ರೈನ್ ಅಂತ ಹೇಳ್ತೀವಿ. ವಾಟ್ ಆರ್ ದೇ? ಸೆರೆಬ್ರಮ್, ಥಾಲಮಸ್, ಹೈಪೋಥಾಲಮಸ್. ನೆಕ್ಸ್ಟ್ ಒನ್, ವಾಟ್ ಈಸ್ ದಟ್? ಮಿಡ್ ಬ್ರೈನ್. ವಿ ಹ್ಯಾವ್ ಟು ಮೆನ್ಷನ್ ದ ಮಿಡ್ ಬ್ರೈನ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದಿಸ್ ಪೋರ್ಷನ್ which is present just below the hypothalamus is called the midbrain. This is the midbrain. Okay, now also known as mesencephalon. See, 4 brain anna prosencephalon anta heltivi. Pro means before, primitive, first anta artha. So illi mid, meso, middle. So hagagi idanna mesencephalon, cephalon anta helidre brain athava head anta agutte. Next, the third portion is hind brain. Hind brain anta helidre himmedulu, the last part of the brain, you can say. So what are they? There are 3 important parts. The midbrain that continues, idu kuda enagutte, that includes the root of the stem. 3 parts kalirutte. The very first one is the pons varoli. The bulged portion present in front of the cerebellum is called pons varoli. Varoli anta heli. Okay. Next, illige bandre, there is a portion, the second largest part of the brain is called cerebellum. This is called cerebellum. I will talk about the functions of cerebellum and each and every part of the brain in the next slide. So next, this portion that is continues as a enadu spinal cord, that portion is called medulla oblongata. Medulla oblongata. And you can observe here, there is a sheath, nerve sheath, which connects both the hemisphere. As I said, only one brain, but we are having 2 hemisphere. Both the hemispheres are get connected by the bundle of nerve sheath. So that's called corpus callosum. Corpus callosum anta heltivi. Callosum. Okay. So that is the nerve sheath. So that is connecting both the hemisphere. So adadmele illi convolutions ಗಳಿದೆ, ನಿಮಗೆ ಗೊತ್ತಾಗುತ್ತೆ. So I will write it once again. ಅಂದ್ರೆ ನಿಮಗೆ 3 parts ಗಳು ಗೊತ್ತಾಗಿದೆ. ಯಾವ್ಯಾವುದು? The very first one is the 4 brain. 4 brain having 3 parts: cerebrum, thalamus, hypothalamus. Second one is the midbrain. Midbrain ಅಲ್ಲಿ ಏನಿರುತ್ತೆ ಸರ್? It is having the limbic system or limbic lobes, which are controlling most of the involuntary activities like sexual desires and also many of the involuntary activities control ಮಾಡುತ್ತೆ. ಲಿಂಬಿಕ್ ಸಿಸ್ಟಮ್ ಅಂತ ಹೇಳ್ತೀವಿ, ಹಿಪ್ಪೋಕ್ಯಾಂಪಸ್ ಅಂತ ಹೇಳ್ತೀವಿ, ಆ ಥರ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಅಮೈಗ್ಡಾಲಾ ಅಂತ ಇನ್ನೊಂದು ಪಾರ್ಟ್ ಇರುತ್ತೆ. ಸೊ ಇದನ್ನ ಬಿಟ್ಟಾಕ್ತಿರಿ ಇವಾಗ. ನೆಕ್ಸ್ಟ್ ಹೈಂಡ್ ಬ್ರೈನ್ಗೆ ಬಂದಾಗ, ದಿಸ್ ಇಸ್ ದ ಸೆಕೆಂಡ್ ಒನ್. ಸೊ ಮಿಡ್ ಬ್ರೈನ್. ಹೈಂಡ್ ಬ್ರೈನ್ಗೆ ಬಂದರೆ rhombencephalon. See all these three which I am underlining right now. So these are the part of hind brain, himmedulu. So also known as rhombencephalon. So this is the third division. So ಯಾವ ಪಾರ್ಟ್ಸ್ ಇದೆ ಅಂತ ಗೊತ್ತಾಯಿತು. ಸಿಂಪ್ಲಿಫೈಡ್ ಮ್ಯಾನರ್ ಅಲ್ಲಿ ಕ್ಲಾಸ್ 10ಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತಿಳ್ಕೊಳ್ತಾ ಇದ್ದೀವಿ. ಓಕೆ. ಸೊ ದ ಬ್ರೈನ್ ಪಾರ್ಟ್ಸ್ಗಳು ಹಾಗೆ ನೆನಪಿರಲಿ. ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಪಾರ್ಟ್ಸ್ ರೈಟ್ ನೌ. ಸೆರೆಬ್ರಮ್. ಓಕೆ. ನೆಕ್ಸ್ಟ್ ಅದಾದಮೇಲೆ ಥಾಲಮಸ್,
ಹೈಪೋಥ್ಯಾಲಮಸ್, ಕಾರ್ಪಸ್ ಕ್ಯಾಲೋಸಮ್, ನೆಕ್ಸ್ಟ್ ಇಲ್ಲಿ ಮಿಡ್ ಬ್ರೈನ್, ಸೆರೆಬೆಲ್ಲಮ್, ಮೆಡುಲಾ ಆಬ್ಲಂಗೇಟಾ, ಪನ್ಸ್ ವೆರೋಲಿ. ಈಗ ಒನ್ ಬೈ ಒನ್ ಅದು ಸ್ಟ್ರಕ್ಚರ್ನ ತಿಳ್ಕೊಳ್ಳೋಣ. ದ ವೆರಿ ಫಸ್ಟ್ ಒನ್ ಈಸ್ ಹ್ಯೂಮನ್ ಬ್ರೈನ್, ಫೋರ್ ಬ್ರೈನ್, ಪ್ರೋಸೆನ್ಸೆಫೆಲಾನ್. ಹ್ಯೂಮನ್ ಬ್ರೈನಲ್ಲಿ, ಫೋರ್ ಬ್ರೈನಲ್ಲಿ ಅಂದರೆ ಪ್ರೋಸೆನ್ಸೆಫೆಲಾನಲ್ಲಿ ಯಾವ ಪಾರ್ಟ್ಸ್ಗಳಿರುತ್ತೆ, ಫಂಕ್ಷನ್ ಏನು ಅಂತ ತಿಳ್ಕೊಳ್ಳೋಣ. ಫೋರ್ ಬ್ರೈನ್, ಸೊ ಅಂತ ಹೇಳಿದ್ರೆ ಫ್ರಂಟ್ ಪೋರ್ಷನ್ ಆಫ್ ದ ಬ್ರೈನ್ ಅಂತ ಹೆಸರೇ ಹೇಳ್ತಾ ಇದೆ, ಫ್ರಂಟ್ ಪೋರ್ಷನ್ ಆಫ್ ದ ಬ್ರೈನ್ ಅಂತ. So what is that? That includes the largest part of the brain called cerebrum. That includes the cerebrum. What is the cerebrum? Cerebrum is the largest part of the brain. Largest part of the brain. Largest part of the brain. And remember, it is a seat of consciousness. ಇದನ್ನ seat of consciousness ಅಂತ ಹೇಳ್ತೀವಿ. ಯಾಕೆ? Because it is very useful to store the memory. ಮೆಮೊರಿಯನ್ನ, ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. And also responsible for reasoning, thinking, imagination, willpower. Hence it is called seat of consciousness. I am writing here, it is responsible for storing the memory. It is responsible for storing the memory. So stores the memory. Function ಬರಿತಾ ಇದ್ದೀನಿ, stores the memory. ನೆಕ್ಸ್ಟ್ ಸೆಕೆಂಡ್ ಒನ್ ಏನ್ ಮಾಡುತ್ತೆ? ರೆಸ್ಪಾನ್ಸಿಬಲ್ ಫಾರ್ ರೀಸನಿಂಗ್. ರೆಸ್ಪಾನ್ಸಿಬಲ್ ಫಾರ್ ರೀಸನಿಂಗ್. ಸೊ ರೀಸನಿಂಗ್ಗೆ ರೆಸ್ಪಾನ್ಸಿಬಲ್ ಆಗುತ್ತೆ. ಥಿಂಕಿಂಗ್, ಅನಾಲಿಟಿಕಲ್ ಥಿಂಕಿಂಗ್, ಯು ಕ್ಯಾನ್ ಸೇ ಥಿಂಕಿಂಗ್. ಇಮ್ಯಾಜಿನೇಷನ್, ಇಮ್ಯಾಜಿನೇಷನ್, ಥಿಂಕಿಂಗ್ ಎರಡೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಇಮ್ಯಾಜಿನೇಷನ್, ಇಮ್ಯಾಜಿನೇಷನ್, ವಿಲ್ ಪವರ್, ವಿಲ್ ಪವರ್, and intelligence, and intelligence. So hence it is called seat of consciousness. ಪ್ರಜ್ಞಾವಸ್ಥೆಯ ಪೀಠ ಅಂತ ಹೇಳ್ತೀವಿ. ಯಾವುದನ್ನ? ಸೆರೆಬ್ರಮ್ ಅನ್ನ. ಯಾಕೆ ಅಂತ ಹೇಳಿದ್ರೆ, why? The reason you have to write, because it's the region where the memory has been stored, the information have been stored. Next, responsible for reasoning, thinking, imagination, willpower and intelligence. You can write that is what? Cerebrum. Okay, and also it receives the information from the sense organs and storing that in the cerebral cells. Receive ಮಾಡಿ ಎಲ್ಲವನ್ನ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇರುತ್ತೆ. Next to speech center, vision center, everything they are present in the cerebral cortex only. See, cerebral cortex ಅಂತ word use ಮಾಡ್ತಾ ಇದ್ದೀನಿ. ಯಾಕೆ? So when we take the section of the brain, you will see two important regions. One is the outer cortex, second one is the inner medulla. ಸೊ ಹಾಗಾಗಿ ಔಟರ್ ಕಾರ್ಟೆಕ್ಸ್, ಸೆರೆಬ್ರಮ್ ಅಲ್ಲಿ ಇದೆಲ್ಲ ಸ್ಟೋರ್ ಆಗ್ತಾ ಇರುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ನೋಡೋಣ. ಆಸ್ ಐ ಸೆಡ್, ಸೊ ಇದು ಫಸ್ಟ್ ಪಾರ್ಟ್ ಆಗುತ್ತೆ ಫೋರ್ ಬ್ರೈನ್ ನಲ್ಲಿ. ಸೆಕೆಂಡ್ ಪಾರ್ಟ್ ಈಸ್ ದ ಥಾಲಮಸ್. ಸೆಕೆಂಡ್ ಪಾರ್ಟ್ ಈಸ್ ಥ್ಯಾಲಮಸ್ ಆರ್ ಥ್ಯಾಲಮಸ್. ಥ್ಯಾಲಮಸ್ ಓಕೆ, ಏನ್ ಕೆಲಸ ಮಾಡುತ್ತೆ? ಇಟ್ ರಿಲೇಸ್ ದ ಇನ್ಫಾರ್ಮೇಶನ್ ಫ್ರಮ್ ದ ಸೆನ್ಸ್ ಆರ್ಗನ್. ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಇಟ್ ಆಸ್ it receives the information, relay, or you can say receive, relays the information from the sense organs, from the sense organs. Sense organs ಗಳಿಂದ ಇನ್ಫಾರ್ಮೇಶನ್ ಅನ್ನ ರಿಸೀವ್ ಮಾಡಿ ಸೆರೆಬ್ರಮ್ಗೆ ಏನು ಮಾಡುತ್ತೆ? ಇದು ಸೆಂಡ್ ಮಾಡುತ್ತೆ. It relays the information from the sense organs, you can say. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಇದೆ ಅಂತ ಹೇಳಿದೆ, and that is nothing but hypothalamus. Here I am writing the third part of the forebrain called hypothalamus. Very important, very important. ಇದನ್ನ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಜೊತೆಗೆ ಇದ್ರ ಫಂಕ್ಷನ್ನು ತುಂಬಾನೇ ಯೂಸ್ಫುಲ್ ಆಗುತ್ತೆ ನಮ್ಮ ಬಾಡಿಗೆ. ಇಟ್ ಈಸ್ ಕಂಟ್ರೋಲಿಂಗ್ ಮೋಸ್ಟ್ ಆಫ್ ಅವರ್ ಬಾಡಿಲಿ ಆಕ್ಟಿವಿಟೀಸ್ ಜಸ್ಟ್ ಬೈ ರಿಲೀಸಿಂಗ್ ಸಮ್ ಹಾರ್ಮೋನ್ಸ್. ಈಗ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕೇಳಿರ್ತೀರಾ, ಅದರಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಕೇಳಿದಿರಲ್ಲ, ದಟ್ ಈಸ್ ಆಲ್ಸೋ ನೋನ್ ಆಸ್ ಮಾಸ್ಟರ್ ಗ್ಲ್ಯಾಂಡ್, ಬಿಕಾಸ್ ದಟ್ ಕಂಟ್ರೋಲ್ಸ್ ಮೋಸ್ಟ್ ಆಫ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳನ್ನೇ ಕಂಟ್ರೋಲ್ ಮಾಡೋ ಒಂದು ಗ್ಲ್ಯಾಂಡ್ ಯಾವುದು ಅಂತ ಹೇಳಿದ್ರೆ ಮಾಸ್ಟರ್ ಗ್ಲ್ಯಾಂಡ್, ದಟ್ ಈಸ್ ದ ಪಿಟ್ಯುಟರಿ ಗ್ಲ್ಯಾಂಡ್. Again, that pituitary gland is also controlled by the part of the brain called hypothalamus. It's just like a principal ತರ ಆಕ್ಟ್ ಮಾಡ್ತಾ ಇರುತ್ತೆ. ಅಂದ್ರೆ by releasing some hormones that is regulating the pituitary gland.
ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಫಂಕ್ಷನ್ ತಿಳ್ಕೊಳ್ಳೋಣ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಹೈಪೋಥಾಲಮಸ್? ಇಟ್ ರೆಗ್ಯುಲೇಟ್ಸ್ ದ ಬಾಡಿ ಟೆಂಪರೇಚರ್. ಹೈಪೋಥಾಲಮಸ್ ರೆಗ್ಯುಲೇಟ್ಸ್ ದ ಬಾಡಿ ಟೆಂಪರೇಚರ್. ನಮ್ಮ ಬಾಡಿ ಟೆಂಪರೇಚರ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ, ಅಗೈನ್ ಬೈ ಅಬ್ಸಾರ್ಬಿಂಗ್ ದ ವಾಟರ್. ಈಗ ವಾಟರ್ನ ಅಬ್ಸಾರ್ಬ್ ಮಾಡ್ತಾ ಇದೆ ಫ್ರಮ್ ದ ಕಿಡ್ನಿ ಅಂತ ಹೇಳಿದ್ರೆ, ಇಂಡೈರೆಕ್ಟ್ಲಿ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ದ ಬ್ಯಾಲೆನ್ಸ್ ಆಫ್ ವಾಟರ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದೆ. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ regulating or maintaining the water balance. I'm just writing water balance. And also appetite ಅಂತ ಹೇಳಿದ್ರೆ ಅರ್ಜ್ ಆಫ್ ಈಟಿಂಗ್ ಏನಿದೆ, ಹಸಿವು ಅಂತ ಏನಿದೆ, ಸೊ ಅದನ್ನ ಕಂಟ್ರೋಲ್ ಮಾಡ್ತಾ ಇರೋದು ಕೂಡ ಇದೇ ಆಗಿರುತ್ತೆ. ಅಂಡ್ ಆಲ್ಸೋ ಥರ್ಸ್ಟ್ ಅಂತ ಕೇಳಿರ್ತೀರಾ, ಅಂದ್ರೆ ಬಾಯಾರಿಕೆ ಆಗೋದು ಅಥವಾ ದಾಹ ಆಗೋದು, ಬಯಕೆ ಆಗೋದು ಅಂತ ಏನಿರುತ್ತೆ, ದಟ್ ಈಸ್ ಕಂಟ್ರೋಲ್ಡ್ ಬೈ ದಿಸ್. ಅಂಡ್ ಆಲ್ಸೋ ಇಟ್ ಕಂಟ್ರೋಲ್ಸ್ ದ ಸ್ಲೀಪ್ ಅನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ವಾಟ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ ಹೈಪೋಥಾಲಮಸ್? Hypothalamus is very useful to maintain the internal environment of our body called homeostasis. ನಮ್ಮ ಬಾಡಿಯ ಹೋಮಿಯೋಸ್ಟಾಸಿಸ್ ಅನ್ನ, ಇಂಟರ್ನಲ್ ಎನ್ವೈರನ್ಮೆಂಟ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಬಟ್ ಹೌ? ಜಸ್ಟ್ ಬೈ maintaining, regulating the water balance, body temperature, appetite, thirsty, sleep, ಎಲ್ಲವನ್ನ ಇದು ಮೇಂಟೈನ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್, hypothalamus. So all these three parts are the comes under human brain, forebrain. This is the largest part of the human brain that constitutes nearly about more than 80%. So next ನೋಡೋಣ, ಮಿಡ್ ಬ್ರೈನ್ಗೆ ಬಂದರೆ, ಆಸ್ ಐ ಸೆಡ್, ಮಿಡ್ ಬ್ರೈನಲ್ಲಿ ಈ ಪೋರ್ಷನ್ ಇದೆ. ವಾಟ್ ಈಸ್ ದಿಸ್ ಪೋರ್ಷನ್? ಥಾಲಮಸ್ ಅಂಡ್ ಹೈಪೋಥಾಲಮಸ್, ಬಟ್ ದಟ್ ಇನ್ಕ್ಲೂಡೆಡ್ ಅಂಡರ್ ದ ಫೋರ್ ಬ್ರೈನ್. ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಮಿಡ್ ಬ್ರೈನ್. ಇಲ್ಲಿ ಮಿಡ್ ಬ್ರೈನ್ ಅನ್ನ ನೋಡಬಹುದು. ಸೊ ಏನ್ ಕೆಲಸ ಮಾಡುತ್ತೆ? ಇಟ್ ಆಕ್ಟ್ ಆಸ್ ಅ ಬ್ರಿಡ್ಜ್ ತರ ಆಕ್ಟ್ ಮಾಡುತ್ತೆ. ಇನ್ ಬಿಟ್ವೀನ್ ವಾಟ್? ಇನ್ ಬಿಟ್ವೀನ್ ಓಕೆ. ಸೊ ನಾರ್ಮಲ್ ಆಗಿ ನಾವು ಹೇಳೋದಾದ್ರೆ ಯಾವ್ದು? ಹೈಂಡ್ ಬ್ರೈನ್ ಅಂಡ್ ದ ಫೋರ್ ಬ್ರೈನ್. ಇನ್ ಬಿಟ್ವೀನ್ ದ ಫೋರ್ ಬ್ರೈನ್ and the hind brain. ಸೊ ಅವಾಗಲೇ ಹೇಳಿದ ಹಾಗೆ, ಸೊ ದೇರ್ ಆರ್ ಸಮ್ ಸಿಸ್ಟಮ್ಸ್ ಕಾಲ್ಡ್ ಲಿಂಬಿಕ್ ಸಿಸ್ಟಮ್ಸ್. ಅಗೈನ್ ಇದು ನಿಮ್ಮ ಕ್ಲಾಸ್ 11ನಲ್ಲಿ ನೀವು ತಿಳ್ಕೊಳ್ತೀರಾ. ಈ ವರ್ಡ್ಸ್ಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಇಲ್ಲ. ಲಿಂಬಿಕ್ ಸಿಸ್ಟಮ್ಸ್, ಅಮೆಗ್ಡಾಲಾ, ಹಿಪ್ಪೋಕ್ಯಾಂಪಸ್, ಸೊ ಈ ಥರ ಕೆಲವು ವರ್ಡ್ಸ್ಗಳು ಬರುತ್ತೆ. ಆ್ಯಂಡ್ ದೇ ಆರ್ ಆಲ್ಸೋ ಕಂಟ್ರೋಲಿಂಗ್ ಮೋಸ್ಟ್ ಆಫ್ ದ ಇನ್ವಾಲಂಟ್ರಿ ಆಕ್ಟಿವಿಟೀಸ್. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಒಟ್ಟಿಗೆ ಕೊಟ್ಟಿದ್ದಾರೆ, ಬೋತ್ ಮಿಡ್ ಬ್ರೈನ್ ಆ್ಯಂಡ್ ಹೈಂಡ್ ಬ್ರೈನ್, ಅದೇ ವರ್ಡ್ಗಳನ್ನ ಕೊಟ್ಟಿದ್ದಾರೆ ನೋಡಿ. ಸೊ ಆರ್ ಕಂಟ್ರೋಲಿಂಗ್ ಓವರ್ ದ ಇನ್ವಾಲಂಟ್ರಿ ಆಕ್ಟಿವಿಟೀಸ್. ಸೊ ಇನ್ವಾಲಂಟ್ರಿ ಆಕ್ಟಿವಿಟೀಸ್ ಲೈಕ್ ಅ ಬ್ಲಡ್ ಪ್ರೆಷರ್, ಸಲೈವೇಷನ್, ಸಲೈವೇಷನ್ ಅಂತ ಹೇಳಿದ್ರೆ ಸಲೈವ ಪ್ರೊಡ್ಯೂಸ್ ಆಗೋದು, ಅಥವಾ ಹಾರ್ಟ್ ಬೀಟ್, ರೆಸ್ಪಿರೇಷನ್, ಎವ್ರಿಥಿಂಗ್ ಇಸ್ ಕಂಟ್ರೋಲ್ಡ್ ಬೈ ಮಿಡ್ ಬ್ರೈನ್ ಅಂಡ್ ಹೈಂಡ್ ಬ್ರೈನ್. ಸ್ಪೆಸಿಫಿಕ್ ಆಗಿ ಯಾವುದು ಅಂತ ಈಗ ತಿಳ್ಕೊಳ್ಳೋಣ, ಓಕೆನಾ? ಸೊ ದಟ್ ಈಸ್ ಆಲ್ ಅಬೌಟ್ ಮಿಡ್ ಬ್ರೈನ್. ಐ ವಿಲ್ ರಿಪೀಟ್ ಇಟ್. ಇಟ್ ಈಸ್ ಪ್ರೆಸೆಂಟ್ ಇನ್ ದ ಮಿಡ್ ಪೋರ್ಷನ್ ಆಫ್ ದ ಬ್ರೈನ್, hence it is called mesencephalon. Next, the main function is to carry the information from hind brain to the forebrain. ಇವೆರಡರ ಮಧ್ಯದಲ್ಲಿ ಬ್ರಿಡ್ಜ್ ತರ ಆಕ್ಟ್ ಮಾಡ್ತಾ ಇರುತ್ತೆ. So some portion or system present here controlling most of the involuntary activities like facial expression, or it may be the sexual behavior, desires, like that. Okay. So next ನೋಡಿದ್ರೆ, what is this? Hind brain. Hind brain, that is indicating the lowest portion of the brain. ಹಿಮ್ಮೆದುಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಕಾಮನ್ ಆಗಿ ರೋಂಬೆನ್ಸೆಫೆಲಾನ್ ಆಸ್ ಅ ಸೈಂಟಿಫಿಕ್ ನೇಮ್. ಅಂದರೆ ಇದು ಕಾಮನ್ ನೇಮ್ ಆಗಿರುತ್ತೆ. ಸೈಂಟಿಫಿಕ್ ನೇಮ್ಗೆ ಬಂದಾಗ ರೋಂಬೆನ್ಸೆಫೆಲಾನ್ ಅಂತ ಹೇಳ್ತೀವಿ. ಸೆಫೆಲಾನ್ ಅಂತ ಹೇಳಿದ್ರೆ ಹೆಡ್ ಪೋರ್ಷನ್, ಬ್ರೈನ್ ಪೋರ್ಷನ್. ಸೊ ಯಾವ್ಯಾವುದು ಕ್ಲಿಯರ್ ಆಗಿ ತಿಳ್ಕೊಬೇಕು ಇವಾಗ. ದ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್, ಸೊ ದಟ್ ಈಸ್ ಕಾಲ್ಡ್ cerebellum. It's also a part of what? Hind brain. And the next one is pons varolii. Here I am writing pons varolii. So here this is the second part I have written. So ಯಾವುದು related ಆಗಿರೋದು? We don't want to put the arrow mark. Hind brain ಗೆ.
And the next part is the medulla oblongata. Medulla oblongata. Oblongata. Next function ನೋಡೋಣ. Cerebellum. Second largest part of the brain, as I said. ಏನು ಕೆಲಸ ಮಾಡುತ್ತೆ? It brings the coordination between the various muscles during walking and running. ನಾವು ವಾಕ್ ಮಾಡುವಾಗ, ರನ್ ಮಾಡುವಾಗ ಬೇರೆ ಬೇರೆ ಮಸಲ್ಸ್ಗಳ ಮಧ್ಯದಲ್ಲಿ ಕೋಆರ್ಡಿನೇಷನ್ ಅನ್ನು ತರುತ್ತೆ. ಓಕೆನಾ? ಸೊ ಇಟ್ ಬ್ರಿಂಗ್ಸ್ ದ ಕೋಆರ್ಡಿನೇಷನ್ ಬಿಟ್ವೀನ್ ದ ವೇರಿಯಸ್ ಮಸಲ್ಸ್ during various activities responsible for walking and also maintaining the body balance. Idu body balance ಮಾಡುತ್ತೆ. So I'm writing here, it brings the coordination, brings the coordination, brings the coordination between muscles, between various muscle activities, between muscles ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಯಾವುದಕ್ಕೆ ಸಹಾಯ ಮಾಡುತ್ತೆ? ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ದ ಬಾಡಿ ಬ್ಯಾಲೆನ್ಸ್. ಬಾಡಿ ಬ್ಯಾಲೆನ್ಸ್ ಅನ್ನು ಮಾಡುತ್ತೆ. ಇಟ್ ಪ್ರೊವೈಡ್ಸ್ ದ ಪೋಸ್ಚರ್ ಟು ಅವರ್ ಬಾಡಿ. ಇಟ್ ಪ್ರೊವೈಡ್ಸ್ ದ ಪೋಸ್ಚರ್, ನಿಲುವನ್ನು ಕೊಡುತ್ತೆ. ಎಲ್ರಿಗೂ ಒಂದು ಯೂನಿಕ್ ಸ್ಟೈಲ್ ಇರುತ್ತೆ. ಅಂದರೆ ಯು ಕ್ಯಾನ್ ಐಡೆಂಟಿಫೈ ದ ಪರ್ಸನ್ ಜಸ್ಟ್ ಬೈ ಲುಕಿಂಗ್ ಫ್ರಮ್ ಇಸ್ ಬಿಹೈಂಡ್. ಓಕೆ, ಅಂದರೆ ಅವರು ಮುಂದೆ ಹೋಗ್ತಾ ಇದ್ರೆ ಫಸ್ಟ್ ನಮಗೆ ಮುಂಚೆನೇ ಗೊತ್ತಿರಬೇಕು ಅವರು. ಓಕೆ, ಅವ್ರ ವಾಕಿಂಗ್ ಸ್ಟೈಲಲ್ಲೇ ಗೊತ್ತಾಗ್ಬಿಡುತ್ತೆ, ಓಕೆ ಇವರು ಅವರೇ ಅಂತ ಹೇಳಿಬಿಟ್ಟು. ಸೊ ದ್ಯಾಟ್ ವಾಕಿಂಗ್ ಸ್ಟೈಲ್ ಈಸ್ ಯೂನಿಕ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ದ್ಯಾಟ್ ಕೈಂಡ್ ಆಫ್ ಪೋಸ್ಚರ್ ಈಸ್ ಕಂಟ್ರೋಲ್ಡ್ ಬೈ ದ ಸೆರೆಬೆಲ್ಲಮ್. ನೆಕ್ಸ್ಟ್ ಬಾಡಿ ಬ್ಯಾಲೆನ್ಸ್. ಏನೋ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಏನದು? ಹೋಲ್ಡಿಂಗ್ ಎ ಪೆನ್ಸಿಲ್. ನಾವು ಪೆನ್ಸಿಲನ್ನು ಹೋಲ್ಡ್ ಮಾಡಬೇಕು ಅಂತ ಹೇಳಿದ್ರೆ, ರೈಡಿಂಗ್ ಎ ಬೈಸಿಕಲ್ನ ರೈಡ್ ಮಾಡಬೇಕು ಅಂತ ಹೇಳಿದ್ರೆ, ಬೈಸಿಕಲ್ ರೈಡ್ ಮಾಡೋದು ಒಂಥರ ಮಿಸ್ಟ್ರಿ. ಯಾವಾಗ ನಾವು ತುಂಬ ಚಿಕ್ಕವರಿದ್ದಾಗ ಹೇಗೆ ಇದನ್ನು ನಾವು ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿ. ಯಾಕೆ ಅಂದರೆ ಚಿಕ್ಕ ಮಕ್ಕಳಿದ್ದಾಗ ನಮ್ಮಲ್ಲಿ ಸೆರೆಬೆಲ್ಲಮ್ ಅನ್ನೋ ಪಾರ್ಟ್ ಏನಾಗಿರಲ್ಲ, ತುಂಬಾ ಫಂಕ್ಷನಲ್ ಆಗಿರಲ್ಲ. ಆ ಟೈಮಲ್ಲಿ ವಿ ಆರ್ ನಾಟ್ ಏಬಲ್ ಟು ಹೋಲ್ಡ್ ದ ಆಬ್ಜೆಕ್ಟ್ ಇನ್ಕ್ಲೂಡಿಂಗ್ ದ ಪೆನ್ಸಿಲ್ ಆರ್ ಪೆನ್. ಹೋಲ್ಡ್ ಮಾಡೋದಕ್ಕಾಗಲ್ಲ, ಹೌದಾ? ಸೊ ಅದೇ ಥರ ನೀವು ನೋಡ್ತೀರಾ ಮುಂದೆ ಚಿಕ್ಕ ಮಕ್ಕಳಿಗೆ ಏನಾದರೂ ಒಂದು ಬಾಲನ್ನು ಇಟ್ಬಿಟ್ಟು ಗಾಲ್ಫ್ ಥರ ಅಥವಾ ಬ್ಯಾಟ್ ಥರ ಕೊಟ್ಬಿಟ್ಟು ಅದು ಕೊಡಿರಿ ಅಂತ ಹೇಳಿದ್ರೆ, ಸಡನ್ ಆಗಿ ಅಥವಾ ಇಮ್ಮಿಡಿಯೇಟ್ ಆಗಿ ಕರೆಕ್ಟ್ ಆಗಿ ಆ ಮಕ್ಕಳು ಆ ಬಾಲನ್ನು ಏಮ್ ಮಾಡಲ್ಲ. ಬಾಲ್ ಇಲ್ಲಿದ್ರೆ ಇಲ್ಲೆಲ್ಲೋ ಹೊಡಿತಿರ್ತಾರೆ, ಹೌದಲ್ವಾ? ಮೀನ್ಸ್ ಅಲ್ಲಿ ಮಸಲ್ಸ್ಗಳ ಮಧ್ಯದಲ್ಲಿ ಇನ್ನೂ ಅಥವಾ ಬೇರೆ ಬೇರೆ ಆರ್ಗನ್ಸ್ಗಳ ಮಧ್ಯದಲ್ಲಿ ಕೋಆರ್ಡಿನೇಷನ್ ಇರಲ್ಲ. ಓಕೆನಾ? ಸೊ ಇನ್ನೊಂದು ಕೋಆರ್ಡಿನೇಷನ್ ಹೇಳಬೇಕು ಅಂತ ಹೇಳಿದ್ರೆ, ಇಟ್ ಬ್ರಿಂಗ್ಸ್ ದ ಕೋಆರ್ಡಿನೇಷನ್ ಬಿಟ್ವೀನ್ ದ ವೇರಿಯಸ್ ಆರ್ಗನ್ಸ್ ಅಂತ ಹೇಳಿದೆ, ಮಸಲ್ಸ್ ಅಂತ ಹೇಳಿದೆ. It brings the coordination between the eyes and muscles. That is the beauty of the cerebellum. Example, I am looking at the road ನೋಡ್ತಾ ಇರ್ತೀನಿ. ರೋಡ್ ನೋಡ್ಕೊಂಡು ನಾನು ಹೋಗ್ತಾ ಇರ್ಬೋದು. ಬಟ್ ಯು ಕಾಂಟ್ ವಾಕ್ ಇನ್ ಎ ಸ್ಟ್ರೈಟ್ ಪಾತ್ ಜಸ್ಟ್ ಬೈ ಲುಕಿಂಗ್ ಅಟ್ ಅ ಸೈಡ್. ಎಲ್ಲೋ ಒಂದು ಕಡೆ ನೋಡ್ಕೊಂಡು ಸ್ಟ್ರೈಟಾಗಿ ನಡೆಯೋಕ್ಕಾಗತ್ತಾ? ಆಗಲ್ಲ. ಅಲ್ಲೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರೆ ನಾವು ಈ ಕಡೆ ಹೋಗ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕೋಆರ್ಡಿನೇಷನ್ ಮಿಸ್ ಆಗುತ್ತೆ. ದಟ್ ಕೋಆರ್ಡಿನೇಷನ್ ವಿಲ್ ಬಿ controlled by the cerebellum. So riding a bicycle, holding a pencil, or you can say walking, running, ಎಲ್ಲವೂ ಕೂಡ ಬಾಡಿ ಬ್ಯಾಲೆನ್ಸ್, ಪೋಸ್ಚರ್ ಕಂಟ್ರೋಲ್ ಮಾಡೋದು ಸೆರೆಬೆಲ್ಲಮ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಪಾನ್ಸ್ ವೆರೋಲಿ. ಇಟ್ ಕಂಟ್ರೋಲ್ಸ್ ಮೋಸ್ಟ್ ಆಫ್ ದ ಇನ್ವಾಲಂಟ್ರಿ ಆಕ್ಟಿವಿಟೀಸ್. ಇನ್ವಾಲಂಟ್ರಿ ಆಕ್ಟಿವಿಟೀಸ್ ಅಂತ ಹೇಳಿ ನಮ್ಮ ಕಂಟ್ರೋಲ್ ಇಲ್ಲದೆ ಇರೋದು ಇದ್ರ ಕಂಟ್ರೋಲ್ ಇರುತ್ತೆ. ಎಕ್ಸಾಂಪಲ್, ರೆಸ್ಪಿರೇಷನ್. ಇಟ್ ಕಂಟ್ರೋಲ್ಸ್ ಓವರ್ ದ ರೆಸ್ಪಿರೇಷನ್, ಫೇಶಿಯಲ್ ಎಕ್ಸ್ಪ್ರೆಷನ್, facial expression, mastication ಅಂತ ಹೇಳಿದ್ರೆ ಆಹಾರವನ್ನು ಅಗಿಯೋದು ಬೇರೆ ಆಗುತ್ತೆ. ಓಕೆ, ಚೂಯಿಂಗ್ ಆಗೋದು ಅಂತ ಹೇಳ್ಬಿಟ್ಟು ಯಾವಾಗಲೇ ಹೇಳಿದೆ, ಮ್ಯಾಸ್ಟಿಕೇಶನ್ ಇಟ್ ಈಸ್ ನಾಟ್ ಕಂಪ್ಲೀಟ್ ಇನ್ವಾಲೆಂಟ್ರಿ. ಎರಡನ್ನೂ ಕೂಡ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಬಟ್ ಕಂಪ್ಲೀಟ್ ಆಗಿ ಇನ್ವಾಲೆಂಟ್ರಿ ಥರನೇ ಆ್ಯಕ್ಟ್ ಮಾಡೋದು, ಕಂಟ್ರೋಲ್ ಮಾಡೋದು ಯಾವುದು ಅಂದರೆ ಮೆಡುಲ್ಲಾ ಆಬ್ಲಾಂಗೇಟ. ಸೊ ಹಾಗಾಗಿ ಬರಿತಾ ಇದ್ದೀನಿ ಇಲ್ಲಿ ಮ್ಯಾಸ್ಟಿಕೇಷನ್, ಆಹಾರವನ್ನು ಅಗಿಯುವುದು, ಚ್ಯೂ ಮಾಡೋದು ಅದೆಲ್ಲ. ಸೊ ರೆಸ್ಪಿರೇಷನ್, ಫೇಶಿಯಲ್ ಎಕ್ಸ್ಪ್ರೆಷನ್, ಮ್ಯಾಸ್ಟಿಕೇಷನ್. ನೀಮೋಟ್ಯಾಕ್ಸಿಕ್ ಸೆಂಟರ್ ಅಂತ ಒಂದು ಪಾರ್ಟ್ ಇರುತ್ತೆ. ದೇರ್ ಇಸ್ ಎ ನೀಮೋಟ್ಯಾಕ್ಸಿಕ್ ಸೆಂಟರ್ ಪ್ರೆಸೆಂಟ್ ಇನ್ ದ ಪಾನ್ಸ್ ವೆರೋಲಿ, ಹೆಲ್ಪ್ಸ್ ಟು ಕಂಟ್ರೋಲ್ ಓವರ್ ದ ರೆಸ್ಪಿರೇಷನ್. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಮೆಡುಲ್ಲಾ ಆಬ್ಲಾಂಗೇಟ controls most of the involuntary activities. Example, blood pressure. It controlling over the blood pressure. Vomiting or next to salivation. Vomiting.
ವಾಮಿಟಿಂಗ್, ಮೂಮೆಂಟ್ ಆಫ್ ದ ಬೋವೆಲ್ ಆರ್ ಬೋವೆಲ್ ಮೂಮೆಂಟ್, ಇವೆಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡೋದು ಮೆಡುಲಾ ಆಬ್ಲಾಂಗೇಟ ಆಗಿರುತ್ತೆ. ಅಂಡರ್ಸ್ಟುಡ್? ಸೊ ಐ ವಿಲ್ ರಿಪೀಟ್ ಇಟ್ ಒನ್ಸ್ ಅಗೈನ್. ಹ್ಯೂಮನ್ ಬ್ರೈನಲ್ಲಿ ಹೈಂಡ್ ಬ್ರೈನ್, ಹಿಮ್ಮೆದುಳು, ಆಲ್ಸೋ ನೋನ್ ಆಸ್ ರಾಂಬೆನ್ಸೆಫೆಲಾನ್, ಹ್ಯಾಸ್ 3 parts, 3 ಪಾರ್ಟ್ಸ್ಗಳಿದೆ. ಸೆರೆಬೆಲ್ಲಮ್, ಪಾನ್ಸ್ ವೆರೋಲಿ, ಮೆಡುಲಾ ಆಬ್ಲಾಂಗೇಟ. ಸೊ ನೆಕ್ಸ್ಟ್ ಸೆರೆಬೆಲ್ಲಮ್, ಅವಾಗಲೇ ಹೇಳಿದ ಹಾಗೆ, ಇಟ್ ಕಂಟ್ರೋಲ್ಸ್ or you can say maintains the body balance. It brings the coordination between the various muscles and organs during various activities. Posture ge ಸಹಾಯ ಮಾಡುತ್ತೆ, ಬಾಡಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ. ಪಾನ್ಸ್ ವೆರೋಲಿ, ರೆಸ್ಪಿರೇಷನ್, ಫೇಶಿಯಲ್ ಎಕ್ಸ್ಪ್ರೆಷನ್, ಮ್ಯಾಸ್ಟಿಕೇಶನ್, ಶನ್ ನೆನ್ಪಿಡ್ಕೊಂಬಿಡಿ. ಮೆಡುಲಾ ಆಬ್ಲಾಂಗೇಟ, ಬ್ಲಡ್ ಪ್ರೆಷರ್, ಸಲೈವೇಷನ್ ಅಂಡ್ ಆಲ್ಸೋ ದ ವಾಮಿಟಿಂಗ್, ಈ ಎಲ್ಲ ಮೂಮೆಂಟ್ ಆಫ್ ಬೋವೆಲ್ ಆರ್ ಬೋವೆಲ್ ಮೂಮೆಂಟ್, ಸ್ಮೂತ್ ಮಸಲ್ ಮೂಮೆಂಟ್ಸ್ಗಳೇನಿದೆ ಎಲ್ಲವನ್ನ ಕಂಟ್ರೋಲ್ ಮಾಡೋದೇನಾಗಿರುತ್ತೆ, ಮೆಡುಲಾ ಆಬ್ಲಾಂಗೇಟ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಕಾನ್ಸೆಪ್ಟು. ಹೌ ಆರ್ ದೀಸ್ ಟಿಶ್ಯೂಸ್ ಪ್ರೊಟೆಕ್ಟೆಡ್? ದೀಸ್ ಟಿಶ್ಯೂಸ್ ಅಂತ ಹೇಳಿದ್ರೆ ಯಾವುದು? ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ದ ನರ್ವಸ್ ಟಿಶ್ಯೂ. ನರ್ವಸ್ ಟಿಶ್ಯೂ. ಆ ನರ್ವಸ್ ಟಿಶ್ಯೂ ಯಾವುದು? ಅಗೇನ್ ವಿ ಆರ್ ಟಾಕಿಂಗ್ ಅಬೌಟ್ ದ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಬ್ರೈನ್ ಅಂಡ್ ದ ಸ್ಪೈನಲ್ ಕಾರ್ಡ್. These are protected by, ಹೇಗೆ ಪ್ರೊಟೆಕ್ಟ್ ಆಗುತ್ತೆ? ಫಸ್ಟ್ ಒನ್, ದೇ ಆರ್ ಪ್ರೊಟೆಕ್ಟೆಡ್ ಬೈ ಬೋನ್ಸ್. ಬೋನ್ಸ್ ಇಂದ ಪ್ರೊಟೆಕ್ಟ್ ಆಗುತ್ತೆ. ಎಕ್ಸಾಂಪಲ್ ಯಾವುದು? ಬ್ರೈನ್. ದ ಬ್ರೈನ್ ಈಸ್ ಪ್ರೊಟೆಕ್ಟೆಡ್ ಬೈ ದ ಕ್ರೇನಿಯಂ. ಕ್ರೇನಿಯಂ ಅಂತ ಹೇಳಿದ್ರೆ ಸ್ಕಲ್ ಇಂದ ಪ್ರೊಟೆಕ್ಟ್ ಆಗುತ್ತೆ, ಹೌದಾ? ಸೊ ದೇರ್ ಈಸ್ ಎ ಕ್ಯಾವಿಟಿ. ಓಕೆ, ಕ್ರೇನಿಯಂ ಅಂತ ಹೇಳ್ತೀವಿ, ಅದು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಒನ್ ಯಾವುದಿದೆ? ಅಗೈನ್ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ ಈಸ್ ಪ್ರೊಟೆಕ್ಟೆಡ್ ಬೈ ದ ವರ್ಟಿಬ್ರಲ್ ಕಾಲಮ್. ವರ್ಟಿಬ್ರಲ್ ಕಾಲಮ್ ಆರ್ ಯು ಕ್ಯಾನ್ ಸೇ ದ ಬ್ಯಾಕ್ ಬೋನ್. ಓಕೆ, ಸೊ ನೆಕ್ಸ್ಟ್, ಯಾಕೆಂದ್ರೆ ಇವೆರಡೂ ಕೂಡ ಡೆಲಿಕೇಟೆಡ್ ಆರ್ಗನ್ಸ್ಗಳಾಗಿರುತ್ತೆ, ಸೊ ದಟ್ ಮಸ್ಟ್ ಬಿ ಪ್ರೊಟೆಕ್ಟೆಡ್. ನೆಕ್ಸ್ಟ್, ಇವಾಗ both brain and spinal cord are protected by 3 layers. 3 layers ಗಳಿಂದ ಪ್ರೊಟೆಕ್ಟ್ ಆಗಿರುತ್ತೆ. ಓಕೆ, ಸೊ ಪ್ರೊಟೆಕ್ಟೆಡ್ ಬೈ, ಐ ಆಮ್ ಜಸ್ಟ್ ರೈಟಿಂಗ್ ದ ಲೇಯರ್ಸ್. ಪ್ರೊಟೆಕ್ಟೆಡ್ ಬೈ 3 layers. ಡೈರೆಕ್ಟ್ಲಿ ವಿ ಆರ್ ರೈಟಿಂಗ್ ದಟ್ ಈಸ್ ಕಾಲ್ಡ್ ಮೆನಿಂಜಸ್. ದೇ ಆರ್ ಕಾಲ್ಡ್ ಮೆನಿಂಜಸ್ ಅಂತ ಹೇಳ್ಬಿಟ್ಟು. ಮೆನಿಂಜಸ್. ವಾಟ್ ಆರ್ ದೇ? ಮೆನಿಂಜಸ್. So what are those 3 layers? Considering that these 3 layers are like this, ಈ ತರ ಬ್ರೈನ್ ನ ಮೇಲ್ಭಾಗದಲ್ಲಿ ಅಥವಾ ಸ್ಪೈನಲ್ ಕಾರ್ಡ್ ನ ಮೇಲ್ಭಾಗದಲ್ಲಿ ಇರುತ್ತೆ. And these 3 layers are called outer duramater, middle arachnoid and the inner pyometer. So you can directly say outer duramater, middle arachnoid mater and inner pyometer. In between them, ಆ 3 ಲೇಯರ್ಗಳ ಮಧ್ಯದಲ್ಲಿ there is a space and fluid filled space. That fluid is called cerebrospinal fluid is present, also known as CSF. ಹೌದಲ್ವಾ? ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಓಕೆ, ಸೊ ಇದೇನ್ ಮಾಡುತ್ತೆ? ಇಟ್ ಸಪ್ಲೈಸ್ ದ ನ್ಯೂಟ್ರಿಯೆಂಟ್ಸ್ ಅಂಡ್ ಆಲ್ಸೋ ಮೇನ್ ಆಗಿ ಇಟ್ ಪ್ರೊಟೆಕ್ಟ್ ದ ಬ್ರೈನ್ ಫ್ರಮ್ ದ ಎಕ್ಸ್ಟರ್ನಲ್ ಶಾಕ್. ಸಿ, ಬೋತ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಆರ್ ಪ್ರೊಟೆಕ್ಟೆಡ್ ಬೈ ದ 3 layers collectively known as meninges, and those 3 layers are called duramater, arachnoid and pyometer. In between these 3 layers there is a fluid called cerebrospinal fluid which protects the brain and spinal cord from the external shock. ಇದು ಶಾಕ್ ಅಬ್ಸಾರ್ಬರ್ ತರ ಆಕ್ಟ್ ಮಾಡುತ್ತೆ. ಓಕೆನಾ? ಸೊ ಐ ಆಮ್ ರೈಟಿಂಗ್ here, protects the brain, protects from the external shock, mechanical shock, from the external mechanical shocks. ಅರ್ಥ ಆಯ್ತಾ? So this is how our brain or nervous tissues are protected. ಯಾವ ತರ ಪ್ರೊಟೆಕ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ಇವಾಗ. ಹೌ ಡಸ್ ದ ನರ್ವಸ್ ಟಿಶ್ಯೂ ಕಾಸ್ ಆಕ್ಷನ್ಸ್? ಇದು ಆಕ್ಷನ್ ಅನ್ನ ಯಾವ ತರ ಕಾಸ್ ಮಾಡುತ್ತೆ?
Example, so in our body there are many receptors. Receptors are receiving the stimuli. ಇದು ಸ್ಟಿಮ್ಯುಲಿಯನ್ನು ರಿಸೀವ್ ಮಾಡ್ತಾ ಇದೆ. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್. ಸ್ಟಿಮ್ಯುಲಿಯನ್ನು ರಿಸೀವ್ ಮಾಡ್ತಾ ಇದೆ. Then the receptors are carried by the sensory neuron. Sensory neuron ಅದನ್ನ ಕ್ಯಾರಿ ಮಾಡುತ್ತೆ. ಎಲ್ಲಿಗೆ? Brain or spinal cord. Brain or spinal cord. Again the brain is sending the information. So via ಯಾವುದ್ರ ಮುಖಾಂತರ? ಮೋಟಾರ್ ನ್ಯೂರಾನ್ ಮುಖಾಂತರ. ಮೋಟಾರ್ ನ್ಯೂರಾನ್ ಮುಖಾಂತರ ಸೆಂಡ್ ಮಾಡ್ತಾ ಇದೆ. ಎಲ್ಲಿಗೆ? ಎಫೆಕ್ಟಾರ್ಗೆ. ಎಫೆಕ್ಟಾರ್. So what is that effector? That effector is called muscle. So these are called muscles. Muscles ಅಂತ ಹೇಳೋಣ. See, we are showing the response by showing the action. Action ಅನ್ನು ಶೋ ಮಾಡ್ತಾ ಇದೀವಿ. That action is because of the presence of muscles. Muscle cells, muscular cells ಅಂತ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ, considering that this is the muscle. ಇಲ್ಲೊಂದು muscle ಇದೆ ಅಂತ ಕನ್ಸಿಡರ್ ಮಾಡೋಣ. So muscles are usually, myofibrils. These are spindle shaped, fusiform, non-striated, uninucleated ಅಂತ ಹೇಳ್ತೀವಿ. 9th standard ಅಲ್ಲಿ ಓದಿರ್ತೀರಾ ನೀವು. So next, the junction between the neuron and the muscle, you know that. What is that? ಏನಂತ ಹೇಳ್ತೀವಿ? Neuromuscular junction ಅಂತ ಹೇಳ್ತೀವಿ. Neuromuscular junction. So this is the junction or the connection between the neuron and the muscle. Neuromuscular junction. Once the signal sent to the muscle, signal muscle ಗೆ send ಆದಾಗ, ಸಾರಿ ಸಿಂಗಲ್ ಅಂತ ಬರಿತಾ ಇದೀನಿ ಇವಾಗ. ಸಿಗ್ನಲ್ ಓಕೆ, that sent to the muscles ಅಲ್ಲಿಗೆ ಮೂವ್ ಆದಾಗ there is a action. ಯಾವ ತರ ಆಕ್ಷನ್ ಆಗುತ್ತೆ? Muscles are showing the responses by showing contraction and relaxation. They stimulate the protein present in them and also by releasing the calcium. ಹೈಯರ್ ಕ್ಲಾಸ್ ಅಲ್ಲಿ ತಿಳ್ಕೊಂತೀರಾ. ಓಕೆ, ಸೊ ಅಲ್ಲಿ ಓದ್ತೀರಾ ನೀವು ಸಾರ್ಕೋಲೆಮ್ಮ, ಸಾರ್ಕೋಪ್ಲಾಸಮ್ ಅಂತ ಹೇಳಿಬಿಟ್ಟು. ಸೊ ದೇರ್ ದ ಕ್ಯಾಲ್ಸಿಯಂ ಅಮೌಂಟ್ ವಿಲ್ ಬಿ ಮೋರ್, ಜಾಸ್ತಿ ಆಗುತ್ತೆ. ಅಂಡ್ ದ ಪ್ರೋಟೀನ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದೆಮ್, ಅಲ್ಲಿರೋ ಪ್ರೋಟೀನ್ಸ್ ಏನಾಗುತ್ತೆ? ದೇ ಬ್ರಿಂಗ್ ದ ಚೇಂಜಸ್, ದೇ ಆಲ್ಟರ್ ದ ಸೆಲ್ಸ್ ಆರ್ ದ ಮಸಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಮಸಲ್ ಫೈಬರ್. ಇಲ್ಲಿರೋದನ್ನ ಆಲ್ಟರ್ ಮಾಡುತ್ತೆ, ಅರೇಂಜ್ಮೆಂಟ್ ಅನ್ನ ಚೇಂಜ್ ಮಾಡುತ್ತೆ. ಸೊ ಎರಡು ವರ್ಡ್ಗಳನ್ನ ಯೂಸ್ ಮಾಡ್ಬೋದು. ಬೈ ಆಲ್ಟರಿಂಗ್ ದ ಶೇಪ್, by contraction and relaxation, shortening and also lengthening ಅಂತ ಹೇಳ್ತೀವಿ. So by shortening as well as lengthening the muscle cells that show the visible response. So I am repeating that once we touch any object, once we touch the object touch ಮಾಡ್ತಾ ಇದೀವಿ, stimuli sent to the brain through the sensory neuron. Now the brain is sending the information to the muscle here. Muscle go gutte. And how muscles are showing response? Muscles are having and made up of many proteins. Okay. And stimulated by the signals which is coming from the brain. Stimulate agutte and they are showing their response by contraction and relaxation. ಯಾಕೆ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಆಗುತ್ತೆ ಅಂದರೆ ಅದರಲ್ಲಿ ಕೆಲವು ಪ್ರೋಟೀನ್ಸ್ಗಳಿರುತ್ತೆ. ಆ ಪ್ರೋಟೀನ್ಸ್ಗಳನ್ನ ನಾವು ನೆಕ್ಸ್ಟ್ ಹೈಯರ್ ಕ್ಲಾಸಲ್ಲಿ ತಿಳ್ಕೊಳ್ತೀವಿ. ದೇ ಆರ್ ಕಾಲ್ಡ್ ಆಕ್ಟಿನ್ ಆ್ಯಂಡ್ ಮಯೋಸಿನ್ ಅಂತ ಹೇಳಿಬಿಟ್ಟು. ಆಕ್ಟಿನ್ ಆ್ಯಂಡ್ ಮಯೋಸಿನ್ ಪ್ರೋಟೀನ್ಸ್ಗಳಿರುತ್ತೆ. ಸೊ ಅವುಗಳು ಕಾಂಟ್ರಾಕ್ಟ್ ಮತ್ತು ರಿಲ್ಯಾಕ್ಸೇಷನ್ ಆದಾಗ ಅವರ್ ಮಸಲ್ ಸ್ಟಾರ್ಟೆಡ್ ಟು ಮೂವ್, ಅದು ಮೂವ್ ಆಗುತ್ತೆ. ಓಕೆನಾ? ಸೊ ದಿಸ್ ಈಸ್ ಹೌ ಅವರ್ ಬಾಡಿ ಈಸ್ ಶೋಯಿಂಗ್ ದ ರೆಸ್ಪಾನ್ಸಸ್ ವಿತ್ ರೆಸ್ಪೆಕ್ಟ್ ಟು ದ ನರ್ವಸ್ ಸಿಸ್ಟಮ್. ಇದನ್ನೇ ನಾವು ಹೇಳ್ತಾ ಇರೋದು ನರ್ವಸ್ ಟಿಶ್ಯೂ ಕಾಸಿಂಗ್ ದ ಆಕ್ಷನ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ದಟ್ ವಾಸ್ ದ ವೆರಿ ಸಿಂಪಲ್ ಕಾನ್ಸೆಪ್ಟ್. ಐ ಗೆಸ್ ತುಂಬ ನೀವು ಒಂದೇ ಪೇಜಲ್ಲಿ ಬರೆದಿಟ್ಕೊಂಡ್ಬಿಡ್ಬೋದು. ಹ್ಯೂಮನ್ ಬ್ರೈನ್ ಬರೀರಿ. ಡಿವಿಷನ್ಸ್ ಆಫ್ ಹ್ಯೂಮನ್ ಬ್ರೈನ್: ಫೋರ್ ಬ್ರೈನ್, ಮಿಡ್ ಬ್ರೈನ್, ಹೈಂಡ್ ಬ್ರೈನ್. ಸಬ್ ಪಾರ್ಟ್ಸ್ಗಳನ್ನ ಬರೀರಿ: ಸೆರೆಬ್ರಮ್, ಥೆಲಾಮಸ್, ಹೈಪೋಥೆಲಾಮಸ್, ಮಿಡ್ ಬ್ರೈನ್, cerebellum, medulla oblongata, pons feroli. In front of that, just write 2 or 3 functions, unique functions. Okay, particular precise function ಅನ್ನ ಕರೆಕ್ಟಾಗಿ ಬರೆದಿಟ್ಕೊಂಡ್ಬಿಡಿ. ಅದಾದ್ಮೇಲೆ ಪ್ರೊಟೆಕ್ಷನ್ ಯಾವ ಥರ ಆಗುತ್ತೆ, ಕಾಸ್ ಆಫ್ ಆಕ್ಷನ್ ಯಾವ ಥರ ಇರುತ್ತೆ ಅಂತ ತಿಳ್ಕೊಂಡು, ಸೊ ಅದ್ರ ಬಗ್ಗೆ ಇವಾಗ ಕೆಲವು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ವಿಚ್ ಪಾರ್ಟ್ ಆಫ್ ದ ಬ್ರೈನ್ ಕಂಟ್ರೋಲ್ಸ್ ಬ್ಯಾಲೆನ್ಸ್ ಆ್ಯಂಡ್ ಕೋಆರ್ಡಿನೇಷನ್? Which part of the brain controls balance and coordination?
ತುಂಬ ಈಸಿ ಆಗಿರೋ ಕ್ವಶನ್ನು. ನಾನು ಹೇಳಿದೆ ಬ್ಯಾಲೆನ್ಸ್, ನಾವು ಬಾಡಿ ಬ್ಯಾಲೆನ್ಸ್ ಮಾಡೋದು ವೈಲ್ ವಾಕಿಂಗ್, ರನ್ನಿಂಗ್, ರೈಡಿಂಗ್ ಎ ಸೈಕಲ್, ಬೈಸಿಕಲ್ ಎಲ್ಲ ಹೇಳಿದೆ ನಾನು. ಯಾವುದದು? ಸೆರೆಬ್ರಮ್ ಅಲ್ಲ, ಸೆರೆಬೆಲ್ಲಮ್ ಇಸ್ ದ ರೈಟ್ ಆನ್ಸರ್. ಮೆಡುಲಾ ಆಬ್ಲಾಂಗೇಟಾ, ಥಾಲಮಸ್, wrong answer. So the right answer for the question is option B. Next one, the outer layer of the cerebrum is known as. Outer layer of the cerebrum is known as. ಏನಾಗಿರುತ್ತೆ ಔಟರ್ ಲೇಯರು? ಎಸ್, ನಾನು ಅವಾಗಲೇ ಹೇಳಿದೆ, once you take the section of the brain you will see two regions. ಲೇಯರ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಇಲ್ಲಿ ರೀಜನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ದೇ ಆರ್ ಕಾಲ್ಡ್ ಔಟರ್ ಕಾರ್ಟೆಕ್ಸ್ ಅಂಡ್ ಇನ್ನರ್ ಮೆಡ್ಯುಲ್ಲಾ. So not the cerebellum, not the thalamus, not the medulla, that's the innermost. Cortex is the outermost layer or the part of, the cerebrum. Next, which part of the brain regulates the body temperature, hunger and thirst? Thirst anna, hunger anna, body temperature anna maintain ಮಾಡೋ ನಮ್ಮ ಬ್ರೈನ್ ನ ಪಾರ್ಟ್ ಯಾವುದು? ಕಮೆಂಟ್ ಮಾಡ್ತೀರಾ? Easy one, and this is for you. Try to comment for this question. ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಕ್ಲೂ ಬೇಕು ಅಂತ ಹೇಳಿದ್ರೆ ಕ್ಲೂ ಕೊಡ್ಬೋದಾ? ಬೇಡ. ಅಥವಾ ನಾನು ಹೇಳ್ಬೋದು ಪಾರ್ಟ್ ಆಫ್ 4 ಬ್ರೈನ್. ಓಕೆ, ಕ್ಲೂ ಕೊಡ್ತಾ ಇದ್ದೀನಿ, ಪಾರ್ಟ್ ಆಫ್ 4 ಬ್ರೈನ್. ಟ್ರೈ ಟು ಆನ್ಸರ್. ಓಕೆ, ಯಾವುದು ಅಂತ ಕಮೆಂಟ್ ಮಾಡಿ ಇದಕ್ಕೆ. ನೆಕ್ಸ್ಟ್ ಕ್ವಶನ್, ದ ಪಾರ್ಟ್ ಆಫ್ ಬ್ರೈನ್ ವಿಚ್ ಕಂಟ್ರೋಲ್ಸ್ ಮೋಸ್ಟ್ ಆಫ್ ದ ಇನ್ವಾಲಂಟರಿ ಆಕ್ಟಿವಿಟೀಸ್. ಮೋಸ್ಟ್ ಆಫ್ ದ ಇನ್ವಾಲಂಟರಿ ಆಕ್ಟಿವಿಟೀಸ್ ಆರ್ ಕಂಟ್ರೋಲ್ಡ್ ಬೈ. ಯಾವುದರಿಂದ ಕಂಟ್ರೋಲ್ ಆಗುತ್ತೆ? ಸೆರೆಬೆಲ್ಲಮ್, ಸೆರೆಬ್ರಮ್, ಡೈಎನ್ಸೆಫೆಲಾನ್ ಅಂಡ್ ಮೆಡುಲ್ಲಾ ಆಬ್ಲಾಂಗೇಟಾ. ಓಕೆ, ಲೆಟ್ ಮಿ ಆನ್ಸರ್ ದಿಸ್. ಒಂದು ಕ್ವಶನ್ ನಿಮಗೆ ಕೊಟ್ಟಿದ್ದೀನಿ, ಹಾಗೆ ನಾನೇ ಆನ್ಸರ್ ಮಾಡ್ತಾ ಇದ್ದೀನಿ. ಸೆರೆಬೆಲ್ಲಮ್, ದಟ್ ಈಸ್ ಕಂಟ್ರೋಲಿಂಗ್ the body balance, movement of our body, so we can control the muscular movement. So cerebrum no, diencephalon no. See, diencephalon ಅಂತ ಬಂದಾಗ ಥಾಲಮಸ್ ಮತ್ತು ಹೈಪೋಥಾಲಮಸ್ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಯಾವುದಿದು? ಮೆಡುಲ್ಲಾ ಆಬ್ಲಾಂಗೇಟಾ ಇಸ್ ದ ರೈಟ್ ಆನ್ಸರ್. ಸೊ ಈಗ ನೀವು ಕೇಳ್ಬೋದು, ವಾಟ್ ಈಸ್ ಡೈಎನ್ಸೆಫಲಾನ್? ಸೊ ವಾಟ್ ಈಸ್ ದಿಸ್? ದಿಸ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಸೆರೆಬ್ರಮ್. ಸೆರೆಬ್ರಮ್ ಅಲ್ಲಿ ಪಾರ್ಟ್ ಆಗಿರುತ್ತೆ ಇದು. ಇದರಲ್ಲೇನೆ ನಾವು ಥಾಲಮಸ್ ಮತ್ತೆ ಹೈಪೋಥಾಲಮಸ್ ಅನ್ನ ನೋಡೋದು. ಥಾಲಮಸ್ ಮತ್ತೆ ಹೈಪೋಥಾಲಮಸ್ ಬರೋದು ಅದರಲ್ಲೇನೆ. ಓಕೆ, ಅಂಡ್ this is the topic and these are the questions which are related to the topic. I hope you understood the topic, right? ತುಂಬ ಸಿಂಪಲ್ ಆಗಿತ್ತು ಅಂದ್ಕೊಂಡಿದ್ದೀನಿ. ಹ್ಯೂಮನ್ ಬ್ರೈನ್ ಮತ್ತು ಅದರದ್ದು ಪಾರ್ಟ್ಸ್ಗಳು, ಫಂಕ್ಷನ್ಗಳು, ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಡಯಾಗ್ರಾಮನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಹೇಳ್ಕೊಡ್ತೀನಿ ನಿಮಗೆ. ಓಕೆನಾ? ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಟುಡೇಸ್ ಟಾಪಿಕ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್.